ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಆವೃತ್ತಿ ಈ ದಿನದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ನಾವು ಸಂತೋಷ ಪಡ್ತೇವೆ. ಆಸರೆ ಟಿವಿ ಪ್ರಸ್ತುತಪಡಿಸುತ್ತಿರುವಂಥ ಈ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದಿಸುವುದು ಹೇಗೆ ಎಂಬುದಾಗಿ ಹೇಳುವಂಥ ಈ ಒಂದು ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದು ಹಾಗೂ ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸುವುದೇ ನಮ್ಮ ಮುಖ್ಯ ಗುರಿಯಾಗಿದೆ. ಬನ್ನಿ ಈ ದಿನದ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ಇವತ್ತಿನ ಮಾತುಕತೆ, ಸಂವಾದ ಹಾಗೂ ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ಈ ಸಮಯದಲ್ಲಿ ಈ ಒಂದು ಸಂವಾದಕ್ಕೆ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಮಾತುಕತೆ ನಡೆಸಲು ಇರುವಂಥ DGM ಬೇತೇಲ್ ಸಭೆಯ ಹಿರಿಯ ಸಭಾಪಾಲಕರು, ಸೇವಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರನ್ನು ಹಾಗೂ ಈ ಆಸರೆ ಟಿವಿ ಸಂಸ್ಥಾಪಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರನ್ನು ನಾವು ಸ್ವಾಗತಿಸೋಣ. ಪಾಸ್ಟರ್, ನಿಮ್ಮನ್ನು ಸ್ವಾಗತಿಸ್ತೇವೆ. ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಮಲೇಷ್ಯಾದಿಂದ ಪಾಸ್ಟರ್ ಆಲ್ಬರ್ಟ್ ಅವರು ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಇನ್ನು ಕೆಲವು ಸಮಯದಲ್ಲಿ ಅವರು ಸೇರಿಕೊಳ್ಳಲಿಕ್ಕಿದ್ದಾರೆ. ಸೊ ಅವರನ್ನು ಕೂಡ ನಾವು ಯೇಸು ನಾಮದಲ್ಲಿ ನಾವು ಸ್ವಾಗತಿಸುವವರಾಗಿದ್ದೇವೆ. ಪಾಸ್ಟರ್, ನಾವು ನಿನ್ನೆ ದಿನದಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ, ಮಾತುಕತೆ ಮಾಡಿದ ಹಾಗೆ ಅನೇಕರು ನಮ್ಮ ಜೊತೆ ಏನು ಚಾಟಿಂಗ್ ಮಾಡ್ತಿದ್ರು, ತಮ್ಮ ಕಮೆಂಟ್ಸ್ಗಳನ್ನ ಕಳಿಸ್ತಾ ಇದ್ರು. ಅನೇಕರಿಗೆ ಈ ಕಾರ್ಯಕ್ರಮ ಬಹಳ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ಹೇಳಿದರು. ಇವತ್ತು ಕೂಡ ನಾವು ಮತ್ತೊಂದು ಸಂಗತಿಯನ್ನು ನಮ್ಮ ಜನರಿಗೋಸ್ಕರ ಏನು ಸಾದರಪಡಿಸಲು ಬಯಸೋದಕ್ಕೆ ಮೊದಲು, ನಿನ್ನೆ ಬಹಳಷ್ಟು ಜನರು ನಮಗೆ ಆ್ಯಕ್ಚುಲಿ ಪ್ರಾರ್ಥನಾ ಮನವಿಗಳನ್ನು ಕಳಿಸಿದ್ರು. ಆದರೆ ನಮ್ಮ ಸಮಯದ ಅಭಾವದ ನಿಮಿತ್ತ ನೇರ ಪ್ರಸಾರದಲ್ಲಿ ನಾವು ಬಹಳಷ್ಟು ಜನರಿಗೆ ಪ್ರಾರ್ಥಿಸೋದಕ್ಕಾಗಲಿಲ್ಲ. ಕಾರ್ಯಕ್ರಮದ ನಂತರ ಕೂಡ ಬಹಳಷ್ಟು ಜನ ಪ್ರಾರ್ಥನಾ ಮನವಿಗಳನ್ನು ಕಳಿಸ್ತಾ ಇದ್ರು. ಇವತ್ತು ನಾವು ಯಾಕೆ ಪ್ರಾರ್ಥನೆಯನ್ನು ಮಾಡಿ ನಂತರ ನಾವು ಮಾತುಕತೆ ಖಂಡಿತ. ಸೊ ಮೊದಲನೇದಾಗಿ ಎಲಿಶಾ ಡೇವಿಡ್ ಅನ್ನೋರು ಬೀದರಿಂದ ನಮ್ಮ ಜೊತೆ ತಮ್ಮ ಪ್ರಾರ್ಥನಾ ಮನವಿಯನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ಅದ್ಭುತವಾದ ಸಂದೇಶವನ್ನು ನೀವು ಸಾರ್ತಾ ಇರೋದಕ್ಕಾಗಿ ನಾವು ಧನ್ಯವಾದ ಹೇಳ್ತೇವೆ. ಮತ್ತು ಇದು ನಮಗೆ ತುಂಬ ಪ್ರೋತ್ಸಾಹವಾಗಿತ್ತು ಎಂಬುದಾಗಿ ಅವರು ಸಂದೇಶ ಕಳಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ಅವರಿಗೋಸ್ಕರ ಮತ್ತು ಅವರ ಕುಟುಂಬಕ್ಕಾಗಿ ಮತ್ತು ಅವರು ಸೇವೆ ಕೂಡ ಮಾಡ್ತಾ ಇದ್ದಾರೆ, ಅವರ ಸೇವೆಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ವಾಟ್ಸಪ್ ಮೂಲಕ ಈ ಒಂದು ಮನವಿಯನ್ನು ಅವರು ಕೇಳ್ಕೊಂಡಿದ್ದಾರೆ. ಅದರಿಂದ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ, ಈ ಸಮಯದಲ್ಲಿ ಎಲಿಶಾ ಡೇವಿಡ್ ಅವರಿಗೋಸ್ಕರ ನೀವು ಪ್ರಾರ್ಥಿಸುವಂತ ನಾನು ಕೇಳ್ಕೊಳ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ವಿಶೇಷವಾಗಿ ಸೇವಕರಾದ ಎಲಿಶಾ ಡೇವಿಡ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ವಿಷಯಗಳನ್ನು ಅರಿತಂಥ ದೇವರು ನೀನಾಗಿದ್ದೆ ಸ್ವಾಮಿ. ಎಲ್ಲ ಸಮಸ್ಯೆಗಳ ಮೇಲೆ ಜಯವನ್ನು, ಬಿಡುಗಡೆಯನ್ನು ಅವರಿಗೆ ದಯಪಾಲಿಸಿಕೊಡು. ನಿನ್ನ ವಾಕ್ಯದಲ್ಲಿ ಓದ್ತೇವೆ, ಕೀರ್ತನೆ 50:15, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ದ ದೇವರು ಅವರ ಜೀವಿತಕ್ಕೆ ಬೇಕಾದ ಬಿಡುಗಡೆಯನ್ನು ದಯಪಾಲಿಸು. ಮಾತ್ರವಲ್ಲ, ಅವರು ಯಾವ ಪ್ರಾಂತದಲ್ಲಿ ಸೇವೆ ಮಾಡ್ತಾ ಪ್ರಾಂತದಲ್ಲಿ ಸೇವೆಯನ್ನು ಆಶೀರ್ವಾದ ಮಾಡಿ ಸೇವೆ ಎಲ್ಲೆಗಳನ್ನು ವಿಸ್ತರಿಸಬೇಕೆಂಬುದ ಕರ್ತನ ಕೇಳ್ಕೊಳ್ತಾನೆ. ಫಿಲಿಪ್ಪಿ 4:19 ಹೇಳ್ತದೆ, ತಂದೆಯಾದ ದೇವರು ತನ್ನ ಪ್ರವಾದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವ ವಾಕ್ಯ ಪ್ರಕಾರವಾಗಿಯೂ ಅವರ ಸೇವೆಯ ಕುಟುಂಬದ ಎಲ್ಲ ಕೊರತೆಗಳನ್ನು ಕೂಡ ನೀಗಿಸಬೇಕೆಂಬುದಾಗಿ ನಿನ್ನೆ ಕರ್ತನೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಈ ಒಂದು ಕಾರ್ಯಕ್ರಮ ಕೇವಲ ಏನು ಇಲ್ಲಿ ಸ್ಥಳೀಯವಾಗಿ ಮಾತ್ರ ಅಲ್ಲದೆ ಕರ್ನಾಟಕದ ಬಹಳ ದೂರದ ಈಗ ನಾವು ಪ್ರಾರ್ಥನೆ ಮಾಡಿದ ಹಾಗೆ ಬೀದರ್ನಿಂದ ಕೂಡ ಅವರು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಏನು ಇದಕ್ಕಾಗಿ ತಮ್ಮ ಪ್ರಾರ್ಥನಾ ಮನವಿಯನ್ನು ಹಂಚಿಕೊಂಡಿದ್ದಾರೆ. ಇದು ಒಂದು ಬಹಳ ಸಂತೋಷದ ವಿಚಾರ. ಯಾಕಂದರೆ ಮೀಡಿಯಾ ಇರೋದ್ರಿಂದ ಇವತ್ತು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ನಮ್ಮ ಚಾನೆಲ್ ಆಗಲಿ, ಅದು ಬಹಳಷ್ಟು ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ. ಸೊ ನಾವು ಕಳೆದ ದಿನದಲ್ಲಿ ಮಾತಾಡಿದ ಹಾಗೆ ಈ ಒಂದು ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದಿಸುವುದು ಹೇಗೆ ಎಂಬುದಾಗಿ ನಾವು ನೋಡಿದ್ವಿ. ಮೇ ಬಿ ಇವತ್ತು ನಾವು ವಿಶ್ವಾಸಿಗಳಾಗಿ ಯಾವ ರೀತಿಯಾಗಿ ಜನರನ್ನು ಸಂಧಿಸೋದು, ಅವರ ಕೊರತೆಗಳನ್ನು ನೀಗಿಸೋದು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಬೆಳಕನ್ನು ನಮ್ಮ ವೀಕ್ಷಕರಿಗೆ ಚೆಲ್ಲೋದಾದರೆ ಅದು ಬಹಳ ಪ್ರಯೋಜನವಾಗಿರ್ತದೆ. ಹೌದು, ನಾವು ಲೋಕದಲ್ಲಿ ಕೊರೋನಾ ವೈರಾಣು ನಿಮಿತ್ತವಾಗಿ ಅನೇಕ ಸಮಸ್ಯೆಗಳನ್ನು ಲೋಕ ಎದುರಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಈಗ ಈ ಪರಿಸ್ಥಿತಿಯಲ್ಲಿ ಕೇಳಲ್ಪಟ್ಟಿದ್ದೇನೆ, ಭಾರತದಲ್ಲೇ ಕೆಲವು ರಾಜ್ಯಗಳಲ್ಲಿ ಅನೇಕರು ಹಸಿವಿನಿಂದ ಸತ್ತಂಥ ಉದಾಹರಣೆ ಕೂಡ ಉಂಟು. ಕೇಳಪಟ್ಟಂಥ ನಾನು ನ್ಯೂಸ್ ಪ್ರಕಾರವಾಗಿ ಎಷ್ಟೋ ಜನರು ಕೊರೋನಾ ದೃಢಪಟ್ಟ ನಂತರ ಆತ್ಮಹತ್ಯೆಗೆ ಕೂಡ ಮುಂದಾದಂಥ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೇವೆ.
ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡಿದ್ದೇವೆ. ಕಾರಣ ಅವರಿಗೆ ಅನೇಕರಿಗೆ ಇವತ್ತು ನಿರೀಕ್ಷೆ ಇಲ್ಲ. ನಿರೀಕ್ಷೆ ಇಲ್ಲದ ನಿಮಿತ್ತವಾಗಿ ಅನೇಕರು ಏನು ಮಾಡ್ತಾರೆ, ಏನು ಮಾಡಿದ ಪರಿಸ್ಥಿತಿಯಲ್ಲಿ ಕೆಲಸ ಇಲ್ಲ, ಬಿಸ್ನೆಸ್ ಮುಂದಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಮುಚ್ಚಲ್ಪಟ್ಟಂಥ ಬಾಗಿಲುಗಳು, ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಯೇಸು ಸ್ವಾಮಿಯ ಬಳಿಗೆ ಬರುವುದಾದ್ರೆ, ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡುವುದಾದರೆ, ಆ ವಾಕ್ಯದ ಬೆಳಕಲ್ಲಿ ನೋಡುವುದಾದರೆ, ನಿರೀಕ್ಷೆ ಇಲ್ಲದವರಿಗೆ ಯೇಸು ಸ್ವಾಮಿ ಮಾತ್ರ ನಿರೀಕ್ಷೆ ಆಗಿದ್ದಾನೆ. ಅಂದರೆ ಯಾವ ಸಮಯದ ನಿರೀಕ್ಷೆ ಕಳ್ಕೊಳ್ತೇವೆ ಲೋಕದಲ್ಲಿ, ಕರ್ತನು ನಿರೀಕ್ಷೆಯನ್ನು ಅದು ಹುಟ್ಟಿಸುವುದಕ್ಕೆ ಅಲ್ಲಿಂದ ಸಿದ್ಧನಾಗಿದ್ದಾನೆ. ಆತ ನಿರೀಕ್ಷೆ ನಮ್ಮ ಮೂಲವಾಗಿದ್ದಾನೆ. ನಾವು ಆತನ ಮೇಲೆ ದೃಢವಾದ ನಂಬಿಕೆ ಇಡಬೇಕು. ದೇವರ ಮಕ್ಕಳಾದ ನಾವು ನಂಬಿಕೆ ಕಳ್ಕೋಬಾರದು. ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಪರವಾಗಿಲ್ಲ, ಆ ಎಂಥ ಕಠಿಣಕರವಾದ ಪರಿಸ್ಥಿತಿಯಿಂದಲೂ ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. ರೋಗದಿಂದಲೂ ಬಿಡುಗಡೆ ಮಾಡ್ತಾನೆ, ನಮ್ಮ ಕೊರತೆ ನೀಗಿಸುತ್ತಾನೆ, ಕೆಲಸಕ್ಕಾಗಿ ಬಿಸ್ನೆಸ್ಗಾಗಿ ಎಲ್ಲ ವಿಷಯಗಳಿಗಾಗಿ ಬಾಗಿಲು ಕೂಡ ದೇವ್ರು ತೆರೀಲಿಕ್ಕೆ. ಅಂದ್ರೆ ನೀವು ಹೇಳಿದ್ರಿ ಬಹಳಷ್ಟು ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ, ಅನೇಕರು ಆಹಾರ ಕೂಡ ಇಲ್ಲ. ನನಗೊಂದು ವಾಕ್ಯ ನೆನಪು ಬರ್ತಾ ಇದೆ. ಅಪೊಸ್ತಲರ ಕೃತ್ಯದಲ್ಲಿ 2ನೇದು ನಾವು ನೋಡ್ತೇವೆ, ಅವರು ತಮಗಿರುವುದನ್ನೆಲ್ಲ ಏನು ಉದುವಾಗಿ ಹಂಚ್ಕೊಳ್ತಿದ್ರು. ಮೇ ಬಿ ಈ ದಿನಮಾನಗಳಲ್ಲಿ ಕೂಡ ವಿಶ್ವಾಸಿಗಳು ತಮಗಿರುವುದನ್ನು ಕೂಡ ಒಬ್ಬರು ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳೋದಾದ್ರೆ, ಯಾರು ಅವ್ರು ಕಾಣ್ತಾರೆ ಹಸುವಿನಿಂದ ಇದ್ದಾರೆ, ಸಮಸ್ಯೆಲಿದ್ದಾರೆ, ಅವ್ರ ಜೊತೆ ಹಂಚ್ಕೊಳ್ಳೋದಾದ್ರೆ ಖಂಡಿತ ಈ ಒಂದು ಸಮಸ್ಯೆ ಹೌದು, ಇಲ್ಲದವರನ್ನು ಗುರುತಿಸಿ ನಾವು ಕೊಡುವುದಾದ್ರೆ ಅವರಿಗೆ ದೇವರ ಆಶೀರ್ವಾದ ನಮಗಿದೆ. ಹೌದು. ಸೊ ನಾವು ಈ ಒಂದು ಮಾತುಕತೆಯನ್ನು ನಾವು ಮುಂದುವರಿಸೋಣ. ಯಾಕಂದ್ರೆ ಇವತ್ತು ಬಹಳಷ್ಟು ಪ್ರಾರ್ಥನಾ ಮನವಿಗಳು ನಮಗೆ ಈಗಾಗಲೇ ಬರ್ತಾ ಇದೆ. ಶರಣಪ್ಪ ಅನ್ನೋರು ಕೂಡ ನಮ್ಮ ಮೊದಲೇ ಕೇಳ್ಕೊಂಡಿದ್ದಾರೆ, ನಾನು ದೇವರ ವಿಶ್ವಾಸಿ, ದೇವರನ್ನು ನಂಬಿ ಒಳ್ಳೆ ವಿಶ್ವಾಸಿ ಆಗಿದ್ದೇನೆ, ನಾನು ಕೊನೆಯವರೆಗೆ ಸಾಕ್ಷಿಯಾಗಿ ಜೀವಿಸಬೇಕು, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ವಿವಾಹ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅವರು ಕೇಳ್ಕೊಂಡಿದ್ದಾರೆ. ಶರಣಪ್ಪ ಅವರಿಗೋಸ್ಕರ ನೀವು ಪ್ರಾರ್ಥಿಸ್ತೇನೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ. ಶರಣಪ್ಪ ಅವರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಶರಣಪ್ಪ ಅವರ ಎಲ್ಲ ವಿಷಯಗಳನ್ನು ಕರ್ತನೆ ನಿನ್ನ ಪವಿತ್ರವಾದಂಥ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತೇನೆ. ಅವರ ವಿಷಯಗಳನ್ನು ಅರಿತಂಥ ದೇವರು ನೀನು ಸ್ವಾಮಿ. ಅವರ ಪ್ರಾರ್ಥನಾ ಕೋರಿಕೆಗಳನ್ನು ನಿನ್ನ ಕೈಗೆ ನಾವು ಪ್ರಾರ್ಥನಾ ಪೂರ್ವಕ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ಅವರು ಒಳ್ಳೆಯ ಒಂದು ಕ್ರೈಸ್ತ ವಿಶ್ವಾಸಿ ಜೊತೆ ವಿವಾಹವಾಗಿ ನಿನಗೋಸ್ಕರ ಜೀವಿಸುವಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ. ಒಳ್ಳೆಯ ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನದಲ್ಲಿ ಕರ್ತನ ದೃಢವಾಗಿ ನಿಲ್ಲಲು ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಓಕೆ, ಈ ಸಮಯದಲ್ಲಿ ನಾವು ಮುಂದುವರೆದು ನಾವು ಈ ಒಂದು ಮಾತುಕತೆಯನ್ನು, ಸಂವಾದವನ್ನು ನಾವು ಮುಂದುವರಿಸೋಣ. ಹೇಗೆಲ್ಲ ಒಬ್ಬ ವಿಶ್ವಾಸಿ ತನ್ನ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯನ್ನು ಬೇರೆಯವರಿಗೆ ತೋರಿಸ್ಬೋದು, ಅಥವಾ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು ಎಂಬುದಾಗಿ ನಾವು ಬೈಬಲ್ನಲ್ಲಿ ಅನೇಕ ಸಂಭವಗಳು ನಾವು ನೋಡ್ಬೋದು. ಹೇಗೆ ಒಬ್ಬ ವಿಶ್ವಾಸಿ ಇದನ್ನು ಮಾಡ್ಬೋದು ಎಂಬುದಾಗಿ ನೀವು ಹೇಳ್ತೀರಿ? ಒಂದನೇದಾಗಿ ನಮ್ಮಲ್ಲಿ ಇರುವಂಥದ್ದನ್ನು ಆಗಲೇ ನಾವು ಮಾತಾಡಿದ ಹಾಗೆ, ಡಿಸ್ಕಸ್ ಮಾಡಿದ ಹಾಗೆ, ಹೌದು, ನಮ್ಮಲ್ಲಿ ಇರುವಂಥದ್ದನ್ನು ಇನ್ನೊಬ್ಬರಿಗೆ ಹಂಚುವುದಾದರೆ ಖಂಡಿತವಾಗಿ ಇನ್ನೊಬ್ಬರಿಗೆ ಸಹಾಯ ಆಗುತ್ತದೆ ಮತ್ತು ದೇವರ ಆಶೀರ್ವಾದಕ್ಕೆ ನಾವು ಪಾತ್ರ. ಅಂದ್ರೆ ಇವತ್ತು ಹಂಚುವುದ್ರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಬೇಕು ಅನ್ನುವ ಮನೋಭಾವ ಹೆಚ್ಚಿದೆ ಹೊರತು ಅನೇಕರಿಗೆ ಕೊಡಬೇಕನ್ನೋ ಮನೋಭಾವ ಬಹಳ ಕಡಿಮೆ. ಅದರಿಂದ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಹಂಚಬೇಕು ಅಂದರೆ ನಮ್ಮಲ್ಲಿರೋದನ್ನು, ನನ್ನ ಹತ್ರ ಏನಿದೆ, ನನಗೆ ನನ್ನ ಕುಟುಂಬಕ್ಕೆ ಸಾಕಾದನ್ನು ಹೊರತುಪಡಿಸಿ ಉಳಿದದನ್ನು ನಾವು ಹಂಚ್ಬೋದು, ಅಂದ್ರೆ ಖಂಡಿತ ಸಹಾಯ ಮಾಡ್ಬೋದು. ಹೌದು, ನೀವು ಹೇಳ್ತಿದ್ರಿ. ಹೌದು, ಇವತ್ತು ಅನೇಕ ದೇವ ಜನರಿಗೆ, ದೇವ ಸೇವಕರಿಗೆ ಅವಶ್ಯಕತೆ, ಇವನ್ ದೇವ ಸೇವಕರಿಗೋಸ್ಕರ ಹೌದು, ನಾವು ಈಗ ಭಾರತದಲ್ಲಿ ಅನೇಕ ದೇವ ಸೇವಕರು ಸುವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಕೆಲವರು ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡುವವರು ಕೂಡ ಇದ್ದಾರೆ. ಕೆಲವೊಬ್ಬರು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ರೆಂಟೆಡ್ ಮನೆಯಲ್ಲಿ ವಾಸ ಮಾಡೋರು ತುಂಬ ಜನ ಇದ್ದಾರೆ. ಅಂಥ ಸೇವಕರಿಗೆ ಈ ದಿನಮಾನಗಳಲ್ಲಿ ಒಂದು ಸಹಾಯದ ಅವಶ್ಯಕತೆ ಇದೆ. ಅಂಥವರಿಗೆ ನಾವು ಸಹಾಯ ಮಾಡಲಿಕ್ಕಾಗಿ ನಾವು ಮುಂದಾಗಬೇಕು. ಅಂದರೆ ನೀವು ಹೇಳೋದು ನಮ್ಮ ವೀಕ್ಷಕರಿಗೆಲ್ಲರಿಗೂ ನೀವೊಂದು ಕರೆ ಕೊಡ್ತಿದ್ದೀರಿ. ಮೇ ಬಿ ಒಂದು ವೇಳೆ ನೀವು
ಈ ಒಂದು ಕಾರ್ಯಕ್ರಮವನ್ನು ನೀವು ನೇರ ಪ್ರಸಾರದಲ್ಲಿ ನೋಡ್ತಾ ಇರೋದಾದರೆ, ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡ್ತಾ ಇರೋದಾದರೆ, ಪ್ರೇರೇಪಣೆಯನ್ನು ಕೊಡ್ತಾ ಇರೋದಾದರೆ, ನೀವು ಕೂಡ ನಿಮ್ಮ ಸುತ್ತಮುತ್ತಲು ಯಾರು ಅಗತ್ಯದಲ್ಲಿದ್ದಾರೋ, ಯಾರು ಸಮಸ್ಯೆಯಲ್ಲಿದ್ದಾರೋ, ಯಾರು ಕೊರತೆಯಲ್ಲಿದ್ದಾರೋ, ಅವರು ಕ್ರೈಸ್ತರೇ ಆಗಿರ್ಬೇಕೆಂಬುದಾಗಿ ಏನಲ್ಲ, ಕ್ರೈಸ್ತರಲ್ಲದವರು ಕೂಡ ಆಗಿರ್ಬೋದು. ಅಂಥವ್ರಿಗೆ ನಾವು ನಮ್ಮ ಕೈಲಾದಷ್ಟು ಏನು ಕೊಡ್ಲಿಕ್ಕೆ ಸಾಧ್ಯನೋ, ಆಹಾರನೋ ಅಥವಾ ಬೇರೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ, ಅದು ಕ್ರೈಸ್ತರಲ್ಲದವ್ರಿಗೆ. ಯಾಕಂದರೆ ನಾನು ಕೇಳಿದೆ, ಒಂದು ಸಂಭವವನ್ನು ನಾನು ಓದಿದೆ. ಕೋಲಾರ ಪ್ರಾಂತ್ಯದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ಕುಟುಂಬಕ್ಕೆ ಸೇರಿದಂಥ ಸಹೋದರರು ಅವರು ತಮ್ಮ ನೆಲವನ್ನು ಹೆಚ್ಚು ಕಡಿಮೆ, ಇದು ಕಳೆದ ದಿನಗಳಲ್ಲಿ ವಾರ್ತಾಪತ್ರಿಕೆಯಲ್ಲಿ ಬಂದದ್ದು, 25 ಲಕ್ಷಕ್ಕೂ ಅಧಿಕವಾಗಿ ಮಾರಿ ಆ ಹಣದಿಂದ ಈ ಸಮಸ್ಯೆಯಲ್ಲಿರೋರಿಗೆ ಅವರು ಹಂಚಿದ್ರು. ಎಂಥ ಒಂದು ಅದ್ಭುತವಾದಂಥ ಉದಾಹರಣೆ ಆಗಿದೆ. ಆದ್ದರಿಂದ ಮೇ ಬಿ ವೀಕ್ಷಕರೇ, ಇದು ನಾವು ನಮಗೋಸ್ಕರ ಕೇಳ್ತಾ ಇರುವಂಥ ಏನು ಕೋರಿಕೆ ಅಲ್ಲ. ನಿಮ್ಮ ಸುತ್ತಮುತ್ತಲೂ ಬಹಳಷ್ಟು ಅಗತ್ಯ ಇದೆ, ಬಹಳಷ್ಟು ಜನ ಹಸಿವಿನಲ್ಲಿದ್ದಾರೆ, ಬಹಳಷ್ಟು ಜನ ಕೊರತೆಯಲ್ಲಿದ್ದಾರೆ, ಬಹಳಷ್ಟು ಜನ ಏನು ಬಹಳ ಸಮಸ್ಯೆಯಲ್ಲಿ ಆದೋಗ್ತಿದ್ದಾರೆ. ಒಂದು ವೇಳೆ ನಿಮ್ಮ ಕೈಲಾದಷ್ಟು ಒಂದು ಕಿಂಚಿತ್ತು ಸಹಾಯವನ್ನು ನೀವು ಮಾಡ್ಬೋದು. ಯಾಕಂದರೆ ಇದರ ಮೂಲಕ ನಾವು ದೇವರ ಪ್ರೀತಿಯನ್ನು ನಾವು ಅವ್ರಿಗೆ ತೋರಿಸ್ಲಿಕ್ಕೆ ಸಾಧ್ಯ. ಅಂದರೆ ನೀವು ಹೇಳ್ತಿದ್ರಿ, ಈ ಹಂಚಲಿಕ್ಕೆ ದೊಡ್ಡ ತಡೆನೇ ಸ್ವಾರ್ಥ. ಹೌದೌದು, ಖಂಡಿತ. ಯಾವ ರೀತಿಯಾಗಿ ನೀವು ಅಂದರೆ ನೀವು ಹೇಳಿದ್ರಿ, ಈ ಸ್ವಾರ್ಥದ ನಿಮಿತ್ತ ನೀವು ಸತ್ಯವೇದದಿಂದ ಒಂದು ಉಲ್ಲೇಖ ಕೂಡ ಮಾಡಿದ್ರಿ, ಏನು ಅವರು ಹುದುವಾಗಿದ್ದದನ್ನು ವಿಶ್ವಾಸಿಗಳು ಹಂಚಿಕೊಡ್ತಿದ್ರು. ಈಗ ನೀವು ನೋಡೋದಾದರೆ ಆಗಿನ ಸಭೆಗೂ ಈಗಿನ ಸಭೆಗೂ ಇರುವಂಥ ವ್ಯತ್ಯಾಸ ನೋಡೋದಾದರೆ ಏನೆಲ್ಲ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ? ಆಗಿನ ಸಭೆಯಲ್ಲಿ ನೀವು ಹೇಳಿದ ಹಾಗೆ ನಾಪುಸಗತ್ಯ 2ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಿಂದ ಓದುವುದಾದರೆ, ಹುದುವಾಗಿ ತಮಗಿರುವುದನ್ನು ಅವರು ಹಂಚುತ್ತಾ ಇದ್ದರು. ಹುದುವಾಗಿ ಅವರು ಹಂಚುವಂಥ ಒಂದು ಅನುಭವ ನಾವು ನೋಡ್ತಾ ಇದ್ದೇವೆ. ಅವರಲ್ಲಿ ನಿಸ್ವಾರ್ಥ ಭಾವನೆ ಇತ್ತು. ಹೌದು, ನಿಸ್ವಾರ್ಥಿಗಳಾಗಿದ್ದರು. ಅವರು ಲೋಕದಲ್ಲಿ ಅವರ ಲೋಕಕ್ಕೆ ಅಂಟಿಕೊಂಡಿರಲಿಲ್ಲ. ಇಲ್ಲದ ಭೂಮಿಯನ್ನು ಮಾರಿಕೊಂಡು ಬಂದು ಅಪೊಸ್ತಲರ ಪಾದದಲ್ಲಿ ಇಟ್ಟುಕೊಂಡು ಅದನ್ನು ಅಗತ್ಯ ಇರುವವರಿಗೆ ಹಂಚಬೇಕಾದರೆ ಅದು ಸುಲಭದ ಕಾರ್ಯವಲ್ಲ. ಅದಕ್ಕೆ ತ್ಯಾಗ ಕೊಡಬೇಕು, ತ್ಯಾಗ ಮನೋಭಾವನೆ ಕೊಡಬೇಕಾಗಿದೆ. ಹೌದು, ಈ ದಿವಸಗಳಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ಕೊಡೋರು ತುಂಬ ಜನ ಇದ್ದಾರೆ, ಇವತ್ತಿನ ದಿನಗಳಲ್ಲೂ ಕೊಡುವಂಥವ್ರು ತುಂಬ ಜನ ಇದ್ದಾರೆ. ಆದರೂ ಅದು ನಾವು ಇನ್ನೂ ಕೂಡ ಹೃದಯವನ್ನು ವಿಶಾಲಪಡಿಸಬೇಕು. ಅಂದರೆ ಆಗಿನ ವಿಶ್ವಾಸಿಗಳಲ್ಲಿ ನಿಸ್ವಾರ್ಥ ಮನೋಭಾವ ಇತ್ತು, ಸೇವಾ ಮನೋಭಾವ ಇತ್ತು, ಲೋಕಕ್ಕೆ ಅಂಟ್ಕೊಂಡಿರಲಿಲ್ಲ. ಅವರು ಒಂದು ಏನು ಪರಲೋಕದ ಮನೋಭಾವ ಉಳ್ಳವರಾಗಿದ್ದರು. ಒಂದು ಅವರಿಗೆ ಏನು ಅವರ ಗುರಿ ಬಂದು ಈ ಲೋಕದವಾಗಿರಲಿಲ್ಲ, ಅಂದರೆ ಪರಲೋಕದ ಅವ್ರ ಗುರಿ ಆಗಿತ್ತು. ಅದರಿಂದ ಅವರು ಮಾಡೋದೆಲ್ಲ ಯಥಾರ್ಥವಾಗಿ ಮಾಡ್ತಾ ಇದ್ರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನೀವು ಹೇಳಿದ ಹಾಗೆ ಅವರು ಬಹಳಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ, ಉದಾರವಾಗಿ ಕೊಡ್ತಾ ಇದ್ದಾರೆ, ದೇಣಿಗೆ ಕೊಡ್ತಾ ಇದ್ದಾರೆ, ಆಹಾರ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಅದೆಲ್ಲದರ ನಡುವೆ ಇವತ್ತು ಯಾಕೆ ಕೊಡಲಿಕ್ಕೆ ಇನ್ನೂ ಅನೇಕರಲ್ಲಿ ಯಾಕೆ ಹಂಚಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಆ ಸ್ವಾರ್ಥ ಮನೋಭಾವ ಇರೋದ್ರಿಂದ. ಮತ್ತು ನನಗೆ ನೆನಪಿದೆ, ನಾವು ಮಾತಾಡುವಾಗ ಇವತ್ತು ಮೆಟೀರಿಯಲಿಸ್ಟಿಕ್ ಆಗಿ ಬಹಳ ಜನ ಮಾರ್ಪಡ್ತಿದ್ದಾರೆ. ಸೊ ಬಹಳ ಒಳ್ಳೆ ಒಂದು ಉತ್ತಮವಾದಂಥ ಸಂಗತಿಯನ್ನು ನೀವು ಹೇಳ್ತಿದ್ರಿ. ಸೊ ನಾವು ಇನ್ನೊಂದು ಪ್ರಾರ್ಥನೆ ಮನವಿ ಕೂಡ ನಮಗೆ ಈ ಸಮಯದಲ್ಲಿ ಇದೆ, ನಾವು ಪ್ರಾರ್ಥನೆ ಮಾಡೋಣ. ಸಹೋದರಿ ಇಂದ್ರ ಅನ್ನೋರು ನಮಗೆ ಕೆಲವು ಪ್ರಾರ್ಥನೆ ಮನವಿ ಕಳಿಸಿದ್ದಾರೆ. ದೇವರ ವಾಕ್ಯವನ್ನು ಇನ್ನೂ ಆಳವಾಗಿ ಕಲಿಯಬೇಕು ಎಂಬುದಾಗಿ ಅವರು ತಮ್ಮ ಪ್ರಾರ್ಥನೆ ಮನವಿ ಕೇಳಿದ್ದಾರೆ. ಹಾಗೆ ಅವರು ಏನು ಚರ್ಮದ ಸಮಸ್ಯೆ ಇದೆ, ಅದು ಚರ್ಮದ ಸಮಸ್ಯೆ ಗುಣ ಆಗಬೇಕೆಂಬುದಾಗಿ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಹಾಗೂ ಅವರ ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ಮೇ ಬಿ ನೀವು ಈ ಸಹೋದರಿ ಅವರಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಇಂದಿರಾ ಅವರಿಗಾಗಿ ಪ್ರಾರ್ಥಿಸುವ. ಅವರು 3 ಪ್ರಾರ್ಥನಾ ಕೋರಿಕೆ ಕೊಟ್ಟಿದ್ದಾರೆ. ಒಂದನೇದಾಗಿ ದೇವರ ವಾಕ್ಯವನ್ನು ಹೆಚ್ಚು ಕಲಿಯಬೇಕು ಮತ್ತು ಆಳವಾಗಿ ವಾಕ್ಯದಲ್ಲಿ ಬೇರೂರಬೇಕು. ಎರಡನೇದಾಗಿ ಅವರ ಚರ್ಮದ ಒಂದು ಸಮಸ್ಯೆ ಅಂದರೆ ಸರ್ಪದ ಮಚ್ಚೆ ಎಂಬುದಾಗಿ ಅದು ಕ್ಲಿಯರ್ ಆಗುವುದಕ್ಕೆ ಕೇಳ್ಕೊಂಡಿದ್ದಾರೆ. ಮೂರನೇದಾಗಿ ಮದುವೆಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಅವರು ಕೇಳ್ಕೊಂಡಿದ್ದಾರೆ. ಈ 3 ವಿಷಯಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಸಹೋದರಿ ಇಂದಿರಾ ಅವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅವರ 3 ಪ್ರಾರ್ಥನಾ ವಿಷಯಗಳನ್ನು ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಒಂದನೇದಾಗಿ ವಾಕ್ಯವನ್ನು ಅವರು
ಹೆಚ್ಚು ಕಲಿತು ಆ ವಾಕ್ಯದಲ್ಲಿ ಬೇರೂರುವುದಕ್ಕೋಸ್ಕರ ಕರ್ತನೆ ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ನಾವು ಪ್ರಾರ್ಥಿಸುತ್ತೇವೆ. ಎರಡನೇದಾಗಿ ಅವರ ಚರ್ಮದಲ್ಲಿರುವ ಎಲ್ಲ ಸಮಸ್ಯೆಗಳು, ಆ ಸರ್ಪದ ಮಚ್ಚೆಗಳು ಪರಿಪೂರ್ಣವಾಗಿ ನೀಗಲ್ಪಡುವುದಕ್ಕಾಗಿ ನೀನು ಸಹಾಯ ಮಾಡು. ಮೂರನೇದಾಗಿ ಅವರ ಮದುವೆಗೋಸ್ಕರ ಪ್ರಾರ್ಥಿಸುತ್ತೇವೆ. ಕೀರ್ತನೆ 68:6 ಹೇಳ್ತದೆ, ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾರ್ಪಡಿಸುವ ದೇವರು ನೀನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದ್ತೇವಲ್ಲ ಸ್ವಾಮಿ. ಅದೇ ಪ್ರಕಾರವಾಗಿ ಇವರಿಗೂ ಸರಿ ಬೀಳುವಂಥ ಒಳ್ಳೆ ಸಹಕಾರಿಯನ್ನು ಕೂಡ ನೀನು ಒದಗಿಸಿಕೊಡಬೇಕೆಂಬುದಾಗಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಶರೀರದಲ್ಲಿ ಸೌಖ್ಯ ಪ್ರಕಟವಾಗಲಿ. ಈ ರಾಫ ನೀನು ಸೌಖ್ಯಪಡಿಸುವ ದೇವರಾಗಿದೆ, ಅದಕ್ಕೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಅವರು ಮುಟ್ಟುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಈಗಾಗಲೇ ನಾವು ಪಾಸ್ಟರ್ ಮಲೇಷ್ಯಾದಿಂದ ಸೇವಕರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಬರಬೇಕಾಗಿತ್ತು. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇರುವ ನಿಮಿತ್ತ ಅವರು ಈ ಸಮಯದಲ್ಲಿ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ತಂಡದವರು ಅವರು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಫಿಕ್ಸ್ ಮಾಡೋದಕ್ಕಾಗಿ, ಅವರನ್ನು ನೇರ ಪ್ರಸಾರದಲ್ಲಿ ತೆಗೆದುಕೊಳ್ಳೋದಕ್ಕಾಗಿ. ಈಗ ಈ ಸಮಯದಲ್ಲಿ ನಮ್ಮೊಂದಿಗೆ ಪಾಸ್ಟರ್ ಅವರು ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಈ ಸಮಯದಲ್ಲಿ ಪಾಸ್ಟರ್, ವಿ ವೆಲ್ಕಮ್ ಯು once again. Thank you so much for joining us from Malaysia. So we welcome you for this program. Thank you. Pastor, as we were discussing how to respond in this situation, in this difficult situation as a believer, how as a believer has to respond. So what is your input, what you want to tell to the viewers? Now, I would like to tell to the viewers, especially we are living in this situation where people are clueless, people are without any direction as what is going to happen next, as we see that this COVID-19 has not only affected particular nation, but it also affect the whole world. And how we could respond to this situation with regards to this pandemic. If you read in Psalms chapter 56, verse 3 and 4, where the psalmist said, "What time when I am afraid, I will trust in thee." Yes. So when I go into a terrible situation or a bad situation or something where it is impossible to accomplish, that is where the psalmist trusts in God. And this is the verse, an ultimate solution on how to overcome this problem in this pandemic situation. Wonderful Pastor, wonderful. ಅಂದರೆ ವೀಕ್ಷಕರೇ, ನಮ್ಮ ಈ ಆಲ್ಬರ್ಟ್ ಜಯರಾಜ್ ಪಾಸ್ಟರ್ ಮಲೇಷ್ಯಾದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಬಂದು ಅವರು ತಮ್ಮ ಅನಿಸಿಕೆಯನ್ನು ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ಅವರು ಹೇಳಿದ್ರು. ಬಹಳ ಸುಂದರವಾಗಿ ಅವರೊಂದು ಮಾತನ್ನು ಹೇಳಿದ್ರು. ಕೀರ್ತನೆ 56:3 ಮತ್ತು 4ನೇ ವಾಕ್ಯ ಅವರು ಹೇಳ್ತಾ ಇದ್ದಾರೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುವುದೇನು. ಯು ರಿಯಲಿ ಬ್ರಾಟ್ ವಂಡರ್ಫುಲ್ ಪಾಯಿಂಟ್ಸ್ ಹಿಯರ್. ಅಂದರೆ ನಮಗೆ ಭಯ ಆಗುವಾಗ, ನನಗೆ ಹೆದರಿಕೆ ಆಗುವಾಗ ನಾವು ದೇವರನ್ನ ಆತ್ಕೊಳ್ಬೇಕಾದ್ರೆ ಇವತ್ತು ಬಹಳಷ್ಟು ಬಾರಿ ಈ ಹೆದರಿಕೆ, ಈ ವಾತಾವರಣ ಆಲ್ರೆಡಿ ಜನರಲ್ಲಿ ಉಂಟಾಗ್ಬಿಟ್ಟಿದೆ, ಭಯ ಉಂಟಾಗ್ಬಿಟ್ಟಿದೆ. ಏನಾಗ್ತದೋ, ಸತ್ತೋಗ್ತೇನಾ, ಕೆಲವರು ಶೀತ ಬಂದ ಕೂಡಲೇ, ಕೆಲವರಿಗೆ ನೆಗಡಿ ಆದ ಕೂಡಲೇ, ಅದು ಸಾಧಾರಣವಾಗಿ ಸುತ್ತಮುತ್ತಲ ವಾತಾವರಣ, ನಾವಿರುವಂಥ ಪರಿಸ್ಥಿತಿ ಅಥವಾ ನಾವು ಉಪಯೋಗಿಸುವಂಥ ನಾವು ಆಹಾರ ವಿಧಾನ ಇವುಗಳಿಂದ ಆಗುತ್ತೆ. ಆದರೆ ಹಾಗಂತೇಳಿ ಈ ಭಯದಲ್ಲಿ ನಾವು ಜೀವಿಸದೆ, ನಾವು ಬಹಳ ಸುಂದರವಾಗಿ ಪಾಸ್ಟರ್ ಆಲ್ಬರ್ಟ್ ಜಯರಾಜ್ ಅವರು ಹೇಳ್ದ ಹಾಗೆ ವಾಕ್ಯದಿಂದ ಅವ್ರು ಹೇಳಿದ್ರು, ನಾನು ಹೆದರಿಕೆ ಉಂಟಾದಾಗ ಆಶ್ರಯಿಸಿ. ಅಂದರೆ ಇವತ್ತು ಯಾಕೆ ಜನ ದೇವರನ್ನು ಆಶ್ರಯಿಸದೆ ಭಯ ಪಡ್ತಾರಂತ ನಿಮಗೆ ಅನಿಸುತ್ತೆ? ಯಾಕೆಂದರೆ ದೇವರ ಲೋಕವನ್ನು ನೋಡುವುದರಿಂದಾಗಿ, ಪರಿಸ್ಥಿತಿಗಳನ್ನು ನೋಡುವುದರಿಂದಾಗಿ ಅನೇಕ ಸಲ ದೇವರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೌದು, ಪರಿಸ್ಥಿತಿಗಳು ನೋಡುವಾಗ ಭಯ ಬಂದು ಬಿಡ್ತದೆ. ಸೆಕೆಂಡ್, ವಾಕ್ಯದಲ್ಲಿ ದೃಢವಾಗಿ ಒಂದು ವಾಕ್ಯದ ಆಳವಾದಂಥ ಒಂದು ಪ್ರಕಟಣೆ ಇಲ್ಲದೆ ಇರುವ ನಿಮಿತ್ತ, ಒಂದು ವಾಕ್ಯದ ಪ್ರಕಟಣೆ ಇಲ್ಲ,
ಸೆಕೆಂಡ್ ಪರಿಸ್ಥಿತಿಗಳು ನೋಡ್ತಾ ಇದ್ದಾರೆ. ಇದರಿಂದಾಗಿ ಹೆಚ್ಚಾದಂಥ ಭಯಕ್ಕೆ ಅವರು ಒಳಪಡ್ತಾ ಇದ್ದಾರೆ. ಆದರೆ ಬಹಳ ಆಲ್ಬರ್ಟ್ ಅವರು ಇದು ಬಹಳ ನನಗೆ ಇಷ್ಟವಾಯ್ತು. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಹೆದರಿಕೆ ಉಂಟಾದಾಗ ನಾನು ನಿನ್ನನ್ನು ಆಶ್ರಯಿಸ್ಕೊಳ್ತೇನೆ. ಅಂದರೆ ಇವತ್ತು ದೇವರ ಮಕ್ಕಳಾದ ನಾವು, ವಿಶ್ವಾಸಿಗಳಾದ ನಾವು, ಇವತ್ತು ನಮಗೆ ಹೆದರಿಕೆ ಆದಾಗ ನಾವು ದೇವರನ್ನು ಆತುಕೊಳ್ಳುವವರಾಗಿರಬೇಕು. ಅದು ಮತ್ತೆ ಅವರು ಹೇಳ್ತಾರೆ ನೋಡಿ, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ ಪಡುವ. ಯಾಕಂದ್ರೆ ನೀವು ನೆನಪಿದೆ, ನಾವು ಮೊದಲನೇ ದಿನದಲ್ಲಿ ನಾವು ಈ ಸಂವಾದ ಆರಂಭಿಸಿದಾಗ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರ್ತವೆ, ಆದರೆ ನಾವು ಆತನನ್ನು ಆತುಕೊಳ್ಬೇಕು, ಆತನ ಮೇಲೆ ಭರವಸೆ ಇಡಬೇಕು. ಎಸ್ Pastor Albert, I want to come to again. Why do you say that? Why do people in this pandemic situation, why they fear? What could be the reason? What is your observation? I have done analysis before this on what is going to be, how this pandemic is going to affect the people. When I've seen in my own country, where ever since this lockdown period was enforced, people actually are becoming very depressed, and they are so upset, and they don't know what to do, and they are finding like as though they are a sheep without a shepherd. And we see that this pandemic alone has affected not only the people's health, but it's also affected the country's economy. And many people are lost without a job. And also many people are, especially we see a lot of businesses are closing down. And most of the companies today, they have come across where they had to cut short of 80% of their business. So this virus alone has affected the worldwide globally, and it's really thank you. bringing fear into the people. Sorry to interrupt you. You made a point where because people are depressed in this situation, pandemic situation, they are like a sheep without the shepherd. You made a wonderful observation. So this situation led them to depression, and that depression making them sometimes uncontrollable, even in their families, their personal life, their whatever they do. So why? So yes, psychologically whatever you are saying is true, and because many psychiatrists also working, and they are doing their best giving counseling. Since I am also dealing with few families who are giving counseling, but why this depression comes? What is the root cause? What is your viewpoint from the Word of God? Why is this depression is coming? The depression comes is that first of all we need to understand from where the word depression. See, depression comes when our soul is been disturbed, our soul is been cast out due to the situation that is arising, that is really beyond our expectation, where we never expect it to happen, and it happened. So when we think of all these things, and it really affects our health, especially on the mental side, and we begin to think and think and think. At the end of the day, it is going to lose the memory. And furthermore, ever since the lockdown period has been enforced, people are very much locked down into the house, and they do not know what to do, because they have been used to going out there to buy things. They used to go out to hang out with friends, but now with So this now, lockdown period, thank you. Sorry to interrupt. You said pastor ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಜನರು ಆಲ್ರೆಡಿ ಹೊರಗಡೆ ಹೋಗಿ ಅಭ್ಯಾಸ, ಅಂದ್ರೆ ಮಾರ್ಕೆಟ್ಗೆ ಹೋಗಿ ವಸ್ತುಗಳು ತಗೊಳ್ಳಿಕ್ಕೆ ಆಲ್ರೆಡಿ ಅವ್ರಿಗೆ ಅಭ್ಯಾಸ ಆಗಿದೆ. ಈಗ ಒಂದೇ ಸಲ ಅವರ ಕೈ ಕಾಲು ಕಟ್ಟಿದ ಹಾಗೆ ಒಂದು ಅನುಭವ, ಅದರಿಂದ ಕೆಲವರು ಡಿಪ್ರೆಸ್ ಆಗಿದ್ದಾರೆ, ಕೆಲವರು ಕುಪಿತರಾಗಿದ್ದಾರೆ. ಈ ಕುಪಿತತೆಯಿಂದ ಅವರ ಸ್ವಭಾವದಲ್ಲಿ ಬದಲಾವಣೆ ಆಗ್ತಿದೆ, ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆ, ಕುಟುಂಬದಲ್ಲಿ ಬದಲಾವಣೆ, ಅವರು ಜನರ ಜೊತೆ ವರ್ತಿಸೋದು ಬದಲಾವಣೆ ಆಗ್ತಿದೆ. ಸೊ ಏನು ನೀವು ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು, ಈ ಒಂದು ಸಮಸ್ಯೆಯಲ್ಲಿ ಹಾದು ಹೋಗ್ತಿರುವಾಗ ಹೇಗೆ ಅವರು ಅದನ್ನು ಗೆಲ್ಲಬೇಕು, ಹೇಗೆ ಅದರಿಂದ ಹೊರಗಡೆ ಬರಬೇಕೆಂಬುದಾಗಿ ನೀವು ಹೇಳೋದಕ್ಕೆ ಬಯಸ್ತೀರಿ ದೇವರ ವಾಕ್ಯದ ಮೂಲಕ? ದೇವರ ವಾಕ್ಯದಲ್ಲಿ ನಾವು
1 ಕೊರಿಂಥ 15:57 ಆಲ್ರೆಡಿ ಹೇಳ್ತದೆ, ದೇವರು ನಮಗೆ ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಆದರೆ ನಾವು ವಾಕ್ಯದ ಮೂಲಕವಾಗಿ ನಾವು ನಾವು ಜಯಿಸಲಿಕ್ಕೆ ವಾಕ್ಯ ಮತ್ತು ನಂಬಿಕೆಯ ಮೂಲಕ, ಕ್ರಿಸ್ತನ ಮೇಲೆ ಇಡುವಂಥ ನಂಬಿಕೆಯ ಮೂಲಕವಾಗಿ ವಾಕ್ಯದಲ್ಲಿ ಆದಷ್ಟು ನಾವು ಸಮಯವನ್ನು ಕಳೆಯಬೇಕು. ಖಂಡಿತ ಕೆಲವೊಂದು ಏರಿಯಾಗಳಲ್ಲಿ ನಮಗೆ ನಿರಾಶೆ ಆಗಿದೆ, ಫ್ರೀಡಮ್ ಇಲ್ಲ, ಹೊರಗಡೆ ಹೋಗಲಿಕ್ಕೆ, ಕೆಲವ್ರದ್ದು ಕೆಲಸ ಕೂಡ ಇಲ್ಲ ಅಂತ ಪರಿಸ್ಥಿತಿಗಳು ಉಂಟು, ಕೆಲವರಿಗೆ ಆದಾಯ ಇಲ್ಲ. ಸಹಜವಾಗಿ ನಿರಾಶೆ ಮತ್ತು ಕೋಪ ಬರುವುದು ಅದು ಸಹಜವಾಗಿದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೋಪವನ್ನು ಹೊರಗಡೆ ಹಾಕ್ತಾರೆ, ವ್ಯಕ್ತಪಡಿಸ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯದ ಜೊತೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸಮಯ ಕಳೆಯುವುದಾದರೆ ಖಂಡಿತವಾಗಿ ನಾವು ಎಲ್ಲ ಒಂದು ಸಮಾಧಾನಕರವಾಗಿ ಇದನ್ನು ಜಯಿಸಲಿಕ್ಕೆ ನಾವು ಹೊರಗೆ ಬರಲಿಕ್ಕೆ. ಅಂದರೆ ಪಾಸ್ಟರ್ ಆಲ್ಬರ್ಟ್ ಅವರು ಮಲೇಷ್ಯಾದಿಂದ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಈ ಸಮಯದಲ್ಲಿ ಕೂಡ ಇದ್ದಾರೆ. ಅವರು ಹೇಳುವಾಗ ಒಂದು ಮಾತು ಹೇಳಿದರು, ಅವರೊಂದು ಏನು ಅನಾಲಿಸಿಸ್ ಮಾಡ್ತಿದ್ರು, ಈ ಜನರು ಯಾಕೆ ಈ ರೀತಿ ಆಗುತ್ತೆ. ಯಾಕಂದರೆ ಅವರು ಮಲೇಷ್ಯಾದ ಜನರಲ್ಲಿ ಕೂಡ ಕೆಲವೊಂದನ್ನು ಗಮನಿಸಿರುವಾಗ ನಾನು ನೋಡಿದೆ, ಈ ಒಂದು ಸಾಂಕ್ರಾಮಿಕ ರೋಗ ವಿಶೇಷವಾಗಿ ಐರೋಪ್ಯ ದೇಶಗಳಲ್ಲಿ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಆದಾಗ ಎಷ್ಟೋ ಮಾಲ್ಗಳಲ್ಲಿ ನುಗ್ಗಿ ಕಳ್ತನ ಮಾಡೋದು, ದರೋಡೆ ಮಾಡೋದು. ಯಾಕಂದರೆ ಅವ್ರಿಗೊಂದು ದೊಡ್ಡ ಭಯ, ಭೀತಿ, ಇನ್ನೊಂದು ಕುಪಿತತೆ. ಆದರೆ ಯಾರು ಅವರಾಗಲೇ ಒಂದು ವಾಕ್ಯವನ್ನು ಹೇಳಿದಾಗ, ಯಾರು ದೇವರನ್ನು ಆಶ್ರಯಿಸಿಲ್ವೋ, ಯಾರು ದೇವರನ್ನು ಆತ್ಕೊಂಡಿಲ್ವೋ ಅವರು ಖಂಡಿತವಾಗಿ ಈ ರೀತಿಯಾಗಿ ನಕಾರಾತ್ಮಕ ಹೋಗ್ತಾರೆ. ನೀವು ಹೇಳಿದಾಗೆ ಪ್ರಾರ್ಥನೆ ಬಹಳ ಮುಖ್ಯ, ದೇವರ ವಾಕ್ಯ ಬಹಳ ಮುಖ್ಯ. ಆದರೆ ಇವತ್ತು ಎಷ್ಟೋ ಮನೋಶಾಸ್ತ್ರಜ್ಞರು ಕೂಡ ಅವರು ತಮ್ಮ ಬೆಸ್ಟ್ ಅತ್ಯುತ್ತಮವಾದ ಕೆಲಸವನ್ನು ಸಮಾಲೋಚನೆಯನ್ನು ಕೊಡ್ತಾ ಇದ್ದಾರೆ. ಅನೇಕ ಸಲ ನಾವು ಸಹನೆ ಕಳ್ಕೊಳ್ಳೋದ್ರಿಂದ, ತಾಳ್ಮೆ ಕಳ್ಕೊಳ್ಳೋದ್ರಿಂದ ಕೂಡ ಈ ರೀತಿ ಆಗೋ ಸಾಧ್ಯತೆ ಇದೆ. ಸೊ ನಾವು ಇದನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ಮೇ ಬಿ ಒಂದೆರಡು ಪ್ರಾರ್ಥನಾ ಮನವಿಗಳನ್ನು ಕೂಡ ನಾವು ತೆಗೆದುಕೊಳ್ಳೋಣ. ವಿಶೇಷವಾಗಿ ನಮ್ಮದಲ್ಲಿ ರಾಜು ರಾಥೋಡನವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ಇವರ ಹೆಸರು ಸಾಧಾರಣವಾಗಿ ಮಹಾರಾಷ್ಟ್ರ ರೀತಿಯಾಗಿ ಕಾಣ್ತದೆ, ಆದರೆ ನಾವು ಪ್ರಾರ್ಥನೆ ಮಾಡೋಣ. ರಾಜು ರಾಥೋಡ್ ನಾವು ಪ್ರೇಯರ್ ಮಾಡುವ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಸಹೋದರ ರಾಜು ರಾಥೋಡ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ವಿಷಯ ನಮಗಿಂತ ಹೆಚ್ಚಾಗಿ ನೀನು ತಿಳ್ಕೊಂಡಿದ್ದೆ ಸ್ವಾಮಿ. ಅವರ ವಿಷಯಗಳಿಗೆ ನೀನು ಈ ಸಮಯದಲ್ಲಿ ಬಿಡುಗಡೆ ಕೊಡಬೇಕು. ಇಲ್ಲಿ ಪ್ರಾರ್ಥಿಸುತ್ತಿರುವಾಗಲೇ ಅವರಿರುವ ಸ್ಥಳದಲ್ಲಿ ನಿನ್ನ ಸಾನ್ನಿಧ್ಯ ಪ್ರಕಟವಾಗಲಿ, ಒಂದು ಅದ್ಭುತ ನಡೆಯಲಿ ಎಂಬುದಾಗಿ ಕರ್ತನ ಪ್ರಾರ್ಥಿಸ್ತಾನೆ. 2 ಕೊರಿಂಥ 3:17 ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ಓದ್ತೇವಲ್ಲ, ಆ ವಾಕ್ಯ ಪ್ರಕಾರವಾಗಿ ಅವರು ಬಿಡುಗಡೆಯನ್ನು ಅನುಭವಿಸಲು, ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ ಬಿಡುಗಡೆ ಅನುಭವಿಸಲು ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್, ಆಮೆನ್. So I request Pastor Albert to pray for Sister Vida right now. Many people have backslidden in their spiritual life because they are hurt by other believers, other people. So it is also kind of hurting. Many people focus on man rather than God. So why can't you, I request you to pray for Sister Vida. So for many people who are already backslidden, they will come back to God at this moment. Amen. Let's pray. Heavenly Father, we just want to thank you, Lord Father, for this day, Lord Father. We lift up Sister Vida into your hands, God Father. Lord, even not only her, Lord Father, but there are many people out there, Father. They have been depressed with the situation of Father God. Lord, they have been clueless of Father God. Lord, they have been depending on a man of God, Father. But today, Lord Father, Lord, everything is gone, oh Father God. Lord, with the lockdown period, Father God, everything has been seized and people are, Lord Father, without any direction, oh Father God. Father, we pray, oh Father God. Lord, your word says, oh God, Father, Lord, that you are a shelter, Lord. You are a comforter, Lord Father. Lord, that's how you comfort Jerusalem, oh Father God. Likewise, oh God, you comfort your people, oh Father God. Father, we pray for Sister Vida in the hands of God. Father, we commit them, oh Father God. Lord, we pray, Father God, that you help her, Father God, to be dependent completely on you and your word, oh Father God. Let your word set her free, oh God. Let your word, Lord Father, abide in her life, oh God, Father. Father God, even as right now, Father, we commit her life to the hands of God. We give you praise, glory, honor, Lord. In the sweet name of Jesus, we pray, Father. Yes. Amen. 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 Thank you so much, Pastor, for praying. So, ಎಂಥ ಅದ್ಭುತವಾದ ಒಂದು ಅನುಭವ ನೋಡಿ. ನಾವಿಲ್ಲಿದ್ದೇವೆ,
ಪಾಸ್ಟರ್ ಮಲೇಷ್ಯಾದಲ್ಲಿದ್ದಾರೆ. ಸಹೋದರಿ ವೀಡಾ ಅವರು ಅವರ ಪ್ರಾರ್ಥನಾ ಮನವಿಯನ್ನು ಅವರು ಕಳಿಸಿದ್ದಾರೆ. ಹೇಗೆ ದೇಶಗಳು ಸೇರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಹಾಗೆ ಈ ಸಮಯದಲ್ಲಿ ಮತ್ತೊಂದು ಪ್ರಾರ್ಥನಾ ಮನವಿ ನಮ್ಮ ಮುಂದೆ ಈಗ ತಾನೇ ನೇರ ಪ್ರಸಾರದಲ್ಲಿ ನೋಡಿ ನಮಗೆ ಕಳಿಸಿದ್ದಾರೆ. ಸಹೋದರಿ ಎಲಿಜಾ ಎಂಬುದಾಗಿ ಹೇಳಿ, ಅವರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಮತ್ತು ಮೈಗ್ರೇನ್ ಸಮಸ್ಯೆ ಇದೆ ಎಂಬುದಾಗಿ, ಮತ್ತು ಅವರ ಓವರಿಸಲ್ಲಿ ಏನು ನೀರಿನ ಗುಳ್ಳೆಗಳು ಕೂಡ ಇದೆ ಎಂಬುದಾಗಿ ಅವರು ಕೇಳಿದ್ದಾರೆ. ಅವರ ಆರೋಗ್ಯ ಸಮಸ್ಯೆ ನೀಗುವುದಕ್ಕಾಗಿ ಮತ್ತು ಈ ಎಲ್ಲ ಮೈಗ್ರೇನಿಂದ ಅವರಿಗೆ ದೇವರು ಸ್ವಸ್ಥತೆಯನ್ನು ಕೊಡುವಂತೆ ನೀವು ಪ್ರಾರ್ಥಿಸುವಂತೆ ಈಗಲೇ ದೇವರು ಕಾರ್ಯ ಮಾಡಬೇಕು ಅವರಿಗೆ. ತಂದೆ ದೇವರು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಸಹೋದರಿ ಎಲಿಜಾ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ರೋಗಾತ್ಮಗಳು, ಎಲ್ಲ ಮೈಗ್ರೇನ್ಗಳು, ವಾಟರ್ ಬಾಯ್ಲ್ಸ್ಗಳು ಅವರ ಶರೀರ ಬಿಟ್ಟು ತೊಲಗಿ ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ರೋಗದ ಆತ್ಮವನ್ನು ಅವರ ಶರೀರದಿಂದ ಗದರಿಸ್ತಾ ಇದ್ದೇನೆ. ರೈಟ್ ನಾವು ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್ ರೋಗದ ಮೇಲೆ, ದುರಾತ್ಮದ ಮೇಲೆ, ವ್ಯಾಧಿಯ ಮೇಲೆ, ಮಂತ್ರವಾದ ಶಕ್ತಿಗಳ ಮೇಲೆ ಅಧಿಕಾರವನ್ನು ಕರ್ತನಾದ ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಈಗಲೇ ಆ ವಾಕ್ಯ ನೆರವೇರಲಿ. ಮಾರ್ಕ್ 16:17-18, 1 Peter 2:24-25 ವಾಕ್ಯ ನೆರವೇರಲಿ ಯೇಸು ನಾಮದಲ್ಲಿ. ಈಗಲೇ ಮೈಗ್ರೇನ್ get out in the name of Jesus. Thyroid get out in the name of Jesus. Water boil get out in the name of Jesus. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇವೆ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ ಯೇಸುವಿನ ಹೆಸರು ತಂದೆ. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಪ್ರಿಯರೇ, ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾವು ನಂಬ್ತೇವೆ ಅನೇಕ ವೈದ್ಯರು ಅವರ ಬೆಸ್ಟ್ ಆಗಿರುವಂಥ ಮೆಡಿಸಿನ್ ಕೊಡ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಆದರೆ ಕೆಲವೊಮ್ಮೆ ವೈದ್ಯರು ಕೂಡ ಹೇಳ್ತಾರೆ, ನಾವು ಮಾಡಿದ್ದನ್ನು ನಾವು ಮಾಡಿದ್ದೇವೆ, ಉಳಿದದ್ದು ದೇವರಿಗೆ ಬಿಟ್ಟದ್ದು. ಈ ಪ್ರಾರ್ಥನೆ ಕೂಡ ಅಷ್ಟೇ. ನಾವು ಏನು ಮೆಡಿಸಿನ್ಗೆ ವಿರುದ್ಧವಾಗಿ ಅಲ್ಲ, ಬದಲಾಗಿ ಯಾವುದೆಲ್ಲ ಮೆಡಿಸಿನಿಂದ ಆಗೋದಿಲ್ಲವೋ ಕೆಲವೊಂದು ಖಂಡಿತ ಆಗೋದಿಲ್ಲ, ಅದು ದೇವರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸೊ ಅದರಿಂದ ನಿಮಗೆ ಕೂಡ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ, ಪ್ರಶ್ನೆಗಳಿರೋದಾದರೆ, ಅನುಮಾನಗಳಿರೋದಾದರೆ, ನೀವು ಈ ನಿಮ್ಮ ಪರದೆಯಲ್ಲಿ ಕಾಣಿಸುವಂಥ 7022576010 ಈ ಸಂಖ್ಯೆಗೆ ಕಳಿಸಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಪರದೆಯಲ್ಲಿ ಕಾಣುವಂಥ 7022576010 ಈ ಸಂಖ್ಯೆಗೆ ನಿಮ್ಮ ಪ್ರಾರ್ಥನಾ ಮನವಿ ಅಥವಾ ಏನಾದರೂ ಪ್ರಶ್ನೆ ಇರೋದಾದರೆ ದಯವಿಟ್ಟು ಅದನ್ನು ಕಳಿಸಿ. ನಾವು ಈ ಒಂದು ಸಂವಾದವನ್ನು ಮುಂದುವರಿಸೋದಕ್ಕೆ ಮೊದಲು ಒಬ್ಬರು ನಮಗೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಂದರೆ ನಾವು ಅವಕಾಶ ಕೊಟ್ಟಿದ್ವಿ, ನಿಮಗೇನಾದರೂ ಪ್ರಶ್ನೆ ಇರೋದಾದರೆ ಅಥವಾ ನಿಮಗೇನಾದರೂ ಅನುಮಾನ ಇರೋದಾದರೆ ನೀವು ಅದನ್ನು ನಮಗೆ ಕಳಿಸ್ಬೋದು ಎಂಬುದಾಗಿ ಅವರು ಪ್ರಶ್ನೆ ಕೇಳಿದ್ದಾರೆ. ಏನಂದರೆ, ಅನೇಕರು ಈ ದೀನತೆ ಅನ್ನೋ ವಿಷಯ ಅಂತ ಬರುವಾಗ ಏನು ಆತ್ಮಿಕವಾದಂಥ ಆಲೋಚನೆ ಕೊಡ್ತಾರೆ. ಆದರೆ ಕೆಲವರು ಈ ಗರ್ವದ ಮನೋಭಾವದಿಂದ, ಈ ಉಬ್ಬಿದ ಮನೋಭಾವದಿಂದ ಬೇರೆಯವರನ್ನು ಏನು ಮಾಡ್ತಾರೆ, ತುಂಬ ಕೀಳಾಗಿ ನೋಡ್ತಾರೆ. ಓಕೆ, ಅವರು ಮೇಲು ಬೇರೆಯವರು ಕೀಳು ಅನ್ನುವುದಾಗಿ, ಅಂದರೆ ನಾನು ಸರಿ ಅವರು ತಪ್ಪು ಎಂಬುದಾಗಿ ವಾಕ್ಯ ಓದಿದ ನಂತರ ಅಂಥವ್ರ ಬಗ್ಗೆ ಏನೆಂಬುದಾಗಿ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನೀವು ಹೇಳೋದಕ್ಕೆ ಬಯಸ್ತೀರಿ? ದೇವಜನರ ಬಗ್ಗೆ ಹೇಳಿದ್ದಾರೆ. ಹೌದು, ಅಂದರೆ ಅವ್ರು ಹೇಳ್ತಾರೆ ದೇವಜನರ ಬಗ್ಗೆನೇ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ವೆನ್ ಇಟ್ ಕಮ್ಸ್ ಟು ಹಂಬಲ್ನೆಸ್, ಕೆಲವು ಸೇವಕರು ಅಥವಾ ಕೆಲವರು ಏನು ಆಲೋಚನೆ ಕೊಡ್ತಾರೆ, ದೈವಿಕ ಆಲೋಚನೆ ಕೊಡ್ತಾರೆ. ಆದರೆ ಇನ್ನೂ ಬೇರೆ ಕೆಲವರು ಏನು ಸ್ವಲ್ಪ ಉಬ್ಬಿದ ಮನೋಭಾವದಿಂದ, ಗರ್ವದ ಮನೋಭಾವದಿಂದ ಬೇರೆಯವರನ್ನು ಕೀಳಾಗಿ ನೋಡ್ತಾರೆ. ಹಾಗಾದ್ರೆ ಅದ್ರ ಬಗ್ಗೆ ಏನು, ಅದು ದೀನತೆಯ ಎಂಬುದಾಗಿ ಅವರು ಕೇಳ್ತಾರೆ. ಅದು ದೀನತೆ ಅಲ್ಲ, ಯಾಕಂದ್ರೆ ಉತ್ತಮ ಮಾದರಿ ನಮಗೆ ದೀನತೆಗೆ ಯೇಸು ಸ್ವಾಮಿ. ಹೌದು, ಮ್ಯಾಥ್ಯೂ 11:28-30 ಆತನು ಹೇಳಿದ್ದಾನೆ, ಎಲೆ ಕಷ್ಟಪಡುವವರೇ, ಹೊರಿನ ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿ ಕೊಡ್ತೇನೆ, ನನ್ನ ನಗುವನ್ನು ತೆಗೆದುಕೊಳ್ಳಿ, ನನ್ನ ನಗುವು ಹಗುರವಾದದ್ದು ಎಂಬುದಾಗಿ ಆತನು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾನೆ. ಮಾತ್ರವಲ್ಲ, 1 Peter 2:21 ಯೇಸು ಕ್ರಿಸ್ತನ ಹೆಜ್ಜೆ ಜಾಣಿಯಲ್ಲಿ ನಡೆಯಬೇಕೆಂದು ಆತನು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಅಂದ್ರೆ ನೀವೇನು ಹೇಳ್ತೀರಿ, ಪ್ರಸಂಗ ಮಾಡೋರು ಇರ್ಬೋದು, ಪ್ರಸಂಗ ಕೇಳೋರು ಇರ್ಬೋದು, ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಹೌದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರಸಂಗ ಮಾಡೋದಕ್ಕಿಂತಲೂ ಪ್ರಸಂಗವನ್ನು ಜೀವಿಸೋದು ಉತ್ತಮ. ಹೌದು ಹೌದು, ಯಾಕಂದರೆ ಈ ಲೋಕದಲ್ಲಿ ನಾವು ಕೂಡ ಸ್ವಾರ್ಥಕ್ಕಿಂತಲೂ ಸ್ವಾರ್ಥಿಯಾಗಿ ಜೀವಿಸೋದು ಉತ್ತಮ. 1 ಪೇತ್ರ 3ನೇ ಅಧ್ಯಾಯದಲ್ಲಿ 1-7 ವಾಕ್ಯ ಓದುವಾಗ,
ಅಲ್ಲಿ ಸ್ಪಷ್ಟವಾಗಿ ರಕ್ಷಣೆ ಹೊಂದದ ಗಂಡನಿಗಾಗಿಯೂ ರಕ್ಷಣೆ ಹೊಂದ ಹೆಂಡತಿಗಾಗಿ ಕೊಡಲ್ಪಟ್ಟಂತ ಅಲ್ಲಿ ವಾರ್ತೆ ಏನಂದ್ರೆ, ನೀವೇ ಅವರಿಗೆ ನಿಮ್ಮನ್ನು ಅವರು ಓದುತ್ತಾ ಅಂದ್ರೆ ನಿಮ್ಮ ಜೀವಿತವೇ ಅವರಿಗೆ ಒಂದು ಸುವಾರ್ತೆ ಆಗಿರಬೇಕು. ನಮ್ಮ ಜೀವನ ಸುವಾರ್ತೆ ಆಗಿರ್ಬೇಕು ಅವರಿಗೆ. ಅಂದ್ರೆ ನಾವು ಸುವಾರ್ತೆ ಹೇಳುವುದಲ್ಲ, ನಾವು ಮಾತಾಡುವುದಲ್ಲ, ನಮ್ಮ ಮಾತಿಗಿಂತ ಹೆಚ್ಚಾಗಿ ನಮ್ಮ ನಡತೆ, ನಮ್ಮ ಸ್ವಭಾವ ಅವರಿಗೆ ಸುವಾರ್ತೆ ಆಗಿರ್ಬೇಕು. ಖಂಡಿತ ಖಂಡಿತ. ಅಂದ್ರೆ ಈಗ ನೀವೇನ್ ಹೇಳ್ತಿದ್ರಿ, ಇವರ ಪ್ರಶ್ನೆ ನಾನು ನಂಬ್ತೇನೆ, ಈ ಪ್ರಶ್ನೆ ಕೇಳೋರಿಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ. ದೀನತೆ ಬಗ್ಗೆ ಪ್ರಸಂಗ ಮಾಡೋದಕ್ಕಿಂತ, ದೀನರಾಗಿರ್ಬೇಕಂತ ಬೇರೆಯವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ದೀನರಾಗಿ ಜೀವಿಸಬೇಕು. ಬಹಳ ಅದ್ಭುತವಾಗಿ ಹೇಳಿದ್ರಿ. ಇವತ್ತು ಬಹಳಷ್ಟು ಜನ ನಮಗೆ ಪ್ರಾರ್ಥನೆ ಮನವಿಗಳನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಅವರಿಗೋಸ್ಕರ ಪ್ರಾರ್ಥಿಸುವಂತೆ ಕೇಳ್ಕೊಳ್ತಾ ಇದ್ದಾರೆ. ನಮ್ಮದಲ್ಲಿ ಆಂಟೋನಿ ರಾಜ್ ಅವರು ಕೂಡ ಈ ಸಮಯದಲ್ಲಿ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ, ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಡುವುದಕ್ಕಾಗಿ ಮತ್ತು ಅವರ ಕುಟುಂಬ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಳ್ತಿದ್ದಾರೆ. ಸೊ ಮೇ ಬಿ ಐ ರಿಕ್ವೆಸ್ಟ್ ಪಾಸ್ಟರ್ ಫ್ರಮ್ ಮಲೇಷಿಯಾ ಹೂ ಇಸ್ ವಿತ್ ಅಸ್ ಆನ್ಲೈನ್, Pastor Albert. We have a prayer request from Anthony Raj, who is asking for good health and the Holy Spirit anointing and for his family life. So I would appreciate if you can pray for him. Yeah, sure. Heavenly Father, we just want to thank you, Lord Father. We lift up, Father God, Anthony into your hands, O God, Father. Lord, your word says, O God, Father, by your stripes we are healed, O God. Lord, you took all the infirmities and bore all the sickness on the cross, O God. Likewise, O God, Father, you took all his infirmities and bore all the sickness on the cross, O Father. Lord, you took away all this, Lord, sin, transgression, and iniquity on the cross, O Father God. Father, we pray, Father, we declare your word, Father. As your word says, by stripes we are healed, and by stripes he's healed right now, Father. Father, we declare your word, Father. You send forth your word and heal and deliver from all destruction, O God. Likewise, you send forth your word and heal and deliver from all destruction, O Father. Father, we pray, Lord Father, as a desire, Father, for anointing of the Holy Spirit, Father God. Thank you, Lord. Lord, your word says, Father God, ask and it shall be given, Lord, and seek you shall find, and knock the door shall be opened, Father God. Lord, when a child asks for the Holy Spirit, Father, Lord, you say, Lord Father, surely, Lord Father, that you will grant in my name, O Father God. Father, we believe, O Father God, Lord, that you will fulfill all the desires of our Father. Your word says, God, delight yourself in the Lord and he will give you the desires of your heart. Likewise, O Father God. Lord, his desire, Father God, that he will be filled with your spirit and with your anointing, O Father God. Let your word teach, O Father God. Let the Spirit guide and lead them, O Father God, to be empowered, Lord Father, with the power from high, God. Father, we commit, Lord, his life against God. We give you praise, glory, honor, Lord. In the name of Jesus, we pray, Heavenly Father. Amen. 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 Thank you so much. ಹೌದು, ನಮ್ಮ ಮಧ್ಯದಲ್ಲಿ ಹಾಗೆ ಜಯಮ್ಮ ಅನ್ನೋರು ದಾವಣಗೆರೆಯಿಂದ ಈ ಸಮಯದಲ್ಲಿ ಪ್ರಾರ್ಥನಾ ಮನವಿಯನ್ನು ಕಳಿಸಿದ್ದಾರೆ. ಅವರು ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುವಂತೆ ಮತ್ತು ಅವರ ಕುಟುಂಬದಲ್ಲಿ ಸಮಾಧಾನ ಬೇಕೆಂಬುದಾಗಿ ಕೇಳಿದ್ದಾರೆ. ಈ ಸಮಯದಲ್ಲಿ ಮೇ ಬಿ ಜಯಮ್ಮ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡುತ್ತೀರಾ? ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಸಹೋದರಿ ಜಯಮ್ಮ ಅವರಿಗೆ ಕರ್ತನೆ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕರ್ತನೆ, ಅವರಿಗೆ ಸಮಾಧಾನ ಸಿಗುವುದಕ್ಕೆ, ಕುಟುಂಬದಲ್ಲಿ ದೈವಿಕವಾದ ಸಮಾಧಾನ ಅವರು ಅನುಭವಿಸುವಾಗಿ ಸಹಾಯ ಮಾಡು. ಯೋಹನ್ನ 14:27 ಹೇಳಿದ್ದಿ ಸ್ವಾಮಿ, ನನ್ನ ಶಾಂತಿ ನಾನು ನಿಮಗೆ ಕೊಡುತ್ತೆ, ಲೋಕ ಕೊಡುವ ರೀತಿಯಲ್ಲೆಲ್ಲ ನಾನು ಕೊಡುವಂಥ ಶಾಂತಿ ಅದು ಶಾಶ್ವತವಾಗಿ ನಿಲ್ಲುವಂಥ ಶಾಂತಿ ಎಂಬುದಾಗಿ ಹೇಳಿದಂಥ ದೇವರೇ, ಅವರ ಕುಟುಂಬದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡು ಪ್ರತಿಯೊಬ್ಬರಿಗೂ ಸ್ವಾಮಿ. ಮಾತವೆಲ್ಲ ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಶ್ರಮಿಸಿಕೊಂಡು ಮುಂದೆ ಹೋಗುವಾಗಿ ಕೃಪೆ ಮಾಡು. ಯಾವ ವಿಧವಾಗಿ ಅವರ ಸಮಸ್ಯೆಯನ್ನು ಕುಟುಂಬ ಎದುರಿಸ್ತಾ ಇದ್ದಾರೋ ಆ ಸಮಸ್ಯೆ ಇವತ್ತು ನೀಗಿ ಹೋಗುವ ಹಾಗೆ ಕೃಪೆ ತೋರಿಸಬೇಕೆಂಬುದ ಕರ್ತನೆ ಪ್ರಾರ್ಥನೆ ಮಾಡ್ತೇವೆ. ಕರ್ತನೆ ಕಾರ್ಯ ಮಾಡಿದಕ್ಕೆ ಸ್ತೋತ್ರ ಕರ್ತನೆ, ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ ಯೇಸುವಿನ ತಂದೆ. ಆಮೆನ್, ಆಮೆನ್, ಆಮೆನ್. Also, Pastor, maybe Pastor Albert, I request, we have one more prayer request right now. Somebody, Brian Dicona, has requested to pray for him that he is diagnosed with colon cancer and taking chemotherapy. Yeah. So I request you to pray for Brother Brian Dicona for his divine healing and God's hand upon his life. Yeah, sure. Heavenly Father, we thank and praise you for this day, Father God. Father, we lift up Brother Brian Dicona, Father, into your hands, God, Father. Lord, is diagnosed with colon cancer, Lord, Father. Lord, we declare your word, Father God. Lord, let your word, Father, heal, Father, all manner of disease, God, Father. Lord, your word says, God, Father, Lord,
You heal all manner of disease by your word, oh Father God. Father, we pray, Father God, let your word, Father, be deposited in this life of our Father, and let it release the cells, of Father, that will kill the cancer cells, of Father God. Lord, that will done in a perfect healing in his life, of God. Lord, your word says, God, Father, behold, I will bring health and cure, and I will reveal to them the abundance of peace and truth. Likewise, you health and cure in his life, O God, and you will reveal to him, O God, the abundance of peace and truth, O Father God. Father, we pray, Father God, Lord, the things, O Father God, that easily beset him out, Lord, Father, Father, we pray, let it be removed right now in the mighty name of Jesus, Lord, Father. Father, we pray that you would send forth your word and heal and deliver from all destruction, O God, Father. Father God, even as right now, Father, we commit his life with you, O God. Bless him, Lord, Father, with good health and strength, O God. We give you praise, glory, and honor, Lord. In the name of Jesus, we pray, Heavenly Father. Amen. Amen. Thank you so much. Pastor, just as we continuing our discussion, interaction, I just want to ask you, in this pandemic situation, how a believer, how a child of God should show the love of God to others? What is the best practice that he or she can do? See, how can we show God's love to others is that we need to be charitable and we need to show good works to them. Like, for example, if anyone is having difficulties in terms of provision or in terms of food shortages, we should be the one to help, because the Bible also say that in Matthew's Gospel, chapter 5, verse 14 to 16, and it says that never cease to do good works. When people see your good deeds or your good works, they will glorify God the Father who is in heaven. And I've done this many times. We have been involved in food distribution, ration distribution, and we have helped people to those who don't have food. And by the grace of God, and I receive a lot of feedback, and many of them say, truly God is the one who sends you. And they all give glory to God, for God is the one who sends me to supply all their needs. So at the end of the day, by our deeds and by our action, it will make others to glorify God. Yes, amazing, Pastor. Yes, you were saying wonderfully, you brought this point where only through our action we can glorify the Father. Even ಕನ್ನಡದಲ್ಲಿ ಕೂಡ ನಾವು ಮತ್ತ 5ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ನಿಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ತಂದೆಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ. ಸೊ ಹೌದು, ಇವತ್ತು ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡೋದರಲ್ಲಿ ಮುಂದಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು. ಅದೇ ರೀತಿ ಇವತ್ತು ನಮ್ಮ ವೀಕ್ಷಕರು ಬಹಳಷ್ಟು ಪ್ರಾರ್ಥನಾ ಮನವಿಗಳನ್ನು ಕಳಿಸ್ತಾ ಇದ್ದಾರೆ, ಪ್ರಾರ್ಥಿಸುವಂತೆ. ಪ್ರಿಯರೇ, ನಾವು ಪ್ರಾರ್ಥನೆ ಮುಂದುವರಿಸ್ತೇವೆ. ಈ ಸಮಯದಲ್ಲಿ ನಾವು ನಿಮಗೆ ಮತ್ತೊಮ್ಮೆ ನೆನಪು ಕೊಡುವುದಕ್ಕೆ ಬಯಸ್ತೇವೆ. ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ, ಏನಾದರೂ ಪ್ರಶ್ನೆಗಳಿರೋದಾದರೆ, ಅಥವಾ ಏನಾದರೂ ಕೇಳಬೇಕು ಎಂಬುದಾಗಿರೋದಾದರೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪರದೆಯಲ್ಲಿ ಕಾಣುವಂಥ ಸಂಖ್ಯೆಗೆ ಈಗಲೇ ನೀವು ವಾಟ್ಸಪ್ ಮಾಡಿ. ಕರೆ ಮಾಡಲಿಕ್ಕೆ ಪ್ರಯತ್ನಿಸಬೇಡಿ, ದಯವಿಟ್ಟು ವಾಟ್ಸಪ್ ಕಳಿಸಿ. ಕರೆ ಮಾಡೋದಾದರೆ ಅದು ಕರೆ ಬರೋದಿಲ್ಲ. ಅದರಿಂದ ಈ ಸಂಖ್ಯೆಯನ್ನು ದಯವಿಟ್ಟು ನೀವು ನೆನ್ಪಿಟ್ಕೊಳ್ಳಿ. 7022576010 7022576010 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಬಹುದು. ಅಥವಾ ನೀವು ನೇರವಾಗಿ ಯೂಟ್ಯೂಬ್ನಲ್ಲಿ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಳಿಸ್ಬೋದು. ಫೇಸ್ಬುಕ್ನಲ್ಲಿ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸ್ಬೋದು. ಸೊ ಈಗ ಪಾಸ್ಟರ್ ಆಲ್ಬರ್ಟ್ ಅವರು ಕೂಡ ಹೇಳಿದ ಹಾಗೆ, ನೀವು ಆಗಲೇ ಹೇಳಿದ್ದಕ್ಕೆ ಏನು ಸಾಥ್ ಕೊಡುವ ಹಾಗೆ ಜೊತೆ ಅವರು ಕೂಡ ಹೇಳಿದರು. ಅವರು ಕೂಡ ಅನೇಕರಿಗೆ ಏನು ಆಹಾರವನ್ನು ತಲುಪಿಸಿದ್ದಾರೆ, ಅನೇಕರು ಇದು ದೇವರನ್ನು ನಮಗೆ ಕಳಿಸಿದ್ದಾರೆ ಎಂಬುದಾಗಿ ಹೇಳಿ ಅನೇಕ ಸಾಕ್ಷೀಕರಿಸಿದ್ರು. ಆದರೆ ಇವತ್ತು ನಾವು ಮಾಡೋ ಒಳ್ಳೆ ಕಾರ್ಯಗಳು ಅದು ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿರಬೇಕು. ಅದು ಸೊ ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಇದು ಯಾರೋ ಹೆಸರಿಗೋ ಅಥವಾ ಸ್ಥಾನಮಾನಕ್ಕೋ ಅಥವಾ ಇನ್ನೊಂದು ಜಾಹೀರಾತಿಗೋ ಅಲ್ಲದೆ ದೇವರನ್ನು ಮಹಿಮೆ ಪಡಿಸುವಂಥ ಕಾರ್ಯ ಆಗಿರಬೇಕು. ಸೊ ಬಹಳ ಅದ್ಭುತವಾಗಿ ಹೇಳಿದ್ರು. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಇನ್ನೂ ಕೆಲವರು ಪ್ರಾರ್ಥನೆಗೋಸ್ಕರ ಈ ಸಮಯದಲ್ಲಿ ಕೇಳ್ಕೊಂಡಿದ್ದಾರೆ. ಪ್ರಮೀಳಾ ಅನ್ನೋರು
ಅವರ ಆತ್ಮೀಕ ಬೆಳವಣಿಗೆಗೋಸ್ಕರ ಮತ್ತು ಎಲ್ಲ ಆರ್ಥಿಕ ಅಗತ್ಯ ಸಂಧಿಸಲ್ಪಡೋದಕ್ಕೋಸ್ಕರ ಅವರ ಮದರ್ ಮ್ಯಾರಿಗಾಗಿ, ಅವರ ತಾಯಿ ಮೇರಿ ಎನ್ನುವರಿಗಾಗಿ 65 ವರ್ಷ ಪ್ರಾಯದವರು ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಮೇ ಬಿ ಈ ಸಮಯದಲ್ಲಿ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಬಯಸ್ತೇನೆ. ಸಹೋದರಿ ಪ್ರಮೀಳಾ ಅವರಿಗಾಗಿ, ಅವರ ಆತ್ಮಿಕ ಬೆಳವಣಿಗೆಗಾಗಿ, ಅವರ ಆರ್ಥಿಕ ಅಗತ್ಯಗಳು ಸಂಧಿಸಲ್ಪಡುವುದಕ್ಕಾಗಿ, ಒಳ್ಳೆಯ ಆರೋಗ್ಯ, ಅವರ ತಾಯಿ ಆರೋಗ್ಯಕ್ಕಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಪರಿಶುದ್ಧನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಹೋದರಿ ಪ್ರಮೀಳಾಗಾಗಿ ಸ್ತೋತ್ರಪ್ಪ. ಆ ಮಗಳಿಗೆ ಒಳ್ಳೆ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡು. ನಿನ್ನಲ್ಲಿ ಫಲವನ್ನು ಕಾಣುವಂತೆ ಸಹಾಯ ಮಾಡು. ನಿನ್ನಲ್ಲಿ ಬೇರೂರಿ ನಿಲ್ಲುವಂತೆ ಸಹಾಯ ಮಾಡು ಸ್ವಾಮಿ. ವಾಕ್ಯದ ಉದ್ದ ಅಗಲ ಆಳ ಎತ್ತರನ್ನು ಗ್ರಹಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಮಾತ್ರವಲ್ಲದೆ ನಾನು ಬೇಡ್ತಾ ಇದ್ದೇನೆ, ಎಲ್ಲ ಆರ್ಥಿಕ ಅಗತ್ಯಗಳು ಸಂಧಿಸಲ್ಪಡಲಿ. ಅವರ ತಾಯಿಗಾಗಿ, ಮೇರಿ ಎನ್ನುವ ಅವರ ತಾಯಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನ ಕರ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ನೀನು ಅವರಿಗೆ ಬೇಕಾದ ಸ್ವಸ್ಥತೆಯನ್ನು, ಆರೋಗ್ಯವನ್ನು ಕೊಡುವಂತೆ ನಾವು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ನೀಗಲಿ. ನಿನ್ನ ವಾಕ್ಯವನ್ನು ಕಳಿಸಿ ಸ್ವಸ್ಥಪಡಿಸು, ಅದ್ಭುತವನ್ನು ಮಾಡು, ಅತಿಶಯವನ್ನು ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸೊ ಈಗ ಅನೇಕ ವೀಕ್ಷಕರ ಮನಸ್ಸಲ್ಲಿ ಮೇ ಬಿ ಒಂದು ಪ್ರಶ್ನೆ ಕೂಡ ಇರಬಹುದು. ಒಳ್ಳೆ ಕ್ರಿಯೆ ಮಾಡೋದ್ರ ಮೂಲಕ ತಂದೆಗೆ ಮಹಿಮೆ. ಇದು ಈ ಒಳ್ಳೆ ಕ್ರಿಯೆಗಳನ್ನು ಮಾಡೋದು ಯಾವ ರೀತಿ? ಕೇವಲ ಆಹಾರ ಮಾತ್ರ ಕೊಡೋದು ಒಳ್ಳೆ ಕ್ರಿಯೆನ, ವಸ್ತುಗಳು ಮಾತ್ರ ಮಾಡೋದು ಒಳ್ಳೆ ಕ್ರಿಯೆನ, ಅಥವಾ ಬೇರೆ ಏನಾದರೂ ಒಳ್ಳೆ ಕ್ರಿಯೆಗಳ? ಉದಾಹರಣೆಗೆ ನಮ್ಮ ಹತ್ರ ವೆಹಿಕಲ್ ಇರುವುದಾದ್ರೆ, ವಾಹನ ಇರುವುದಾದರೆ ಅಗತ್ಯ ಇರುವವರಿಗೆ ವಾಹನದ ಸೇವೆ ನಾವು ಮಾಡ್ಬೋದು, ಸಹಾಯ ಮಾಡ್ಬೋದು. ಹೌದು. ಮತ್ತು ಆಸ್ಪತ್ರೆ ಕರ್ಕೊಂಡು ಹೋಗೋದು, ಈ ಲಾಕ್ಡೌನ್ ಸಂದರ್ಭ ಅವರಿಗೆ ವೆಜಿಟೇಬಲ್ ತಂದು ಕೊಡೋದು. ಒಂದೊಂದು ಮನೆಗಳಲ್ಲಿ ಪ್ರಾಯದವರು ಅಜ್ಜಿಯಂದಿರು ಎಲ್ಲ ಅಜ್ಜಂದಿರು ಇರ್ತಾರೆ, ಮಕ್ಕಳೆಲ್ಲ ಹೊರದೇಶದಲ್ಲಿ ಇರ್ತಾರೆ, ಅಂಥವರಿಗೆ ನಾವು ಸಹಾಯ ಮಾಡ್ಬೋದು. ನೀವು ಇದನ್ನು ಹೇಳುವಾಗ ನೀವು ಬಹಳ ಸುಂದರವಾಗಿ ಹೇಳಿದ್ರಿ. ಕೇವಲ ಆಹಾರ ಸಾಮಗ್ರಿ ಅಲ್ಲ, ಏನು ಸಾಮಾನು ತರೋದು, ಅಥವಾ ಪ್ರಾಯಸ್ಥರು ಇರ್ತಾರೆ, ಹೊರದೇಶದಲ್ಲಿ ಮಕ್ಕಳು ಇರ್ತಾರೆ. ನನಗೆ ಮೊನ್ನೆ ಒಂದು ವಿಡಿಯೋ ಬಂದಿತ್ತು ನನಗೆ. ಚಂಡೀಗಢ್ನಲ್ಲಿ ಒಬ್ಬರು ರಿಟೈರ್ಡ್ ಕರ್ನಲ್ ಅವರು ಮನೆಯಲ್ಲಿ ಒಬ್ಬರೇ ಇರುವಾಗ ಅಲ್ಲಿನ ಪೊಲೀಸ್ ಆಫೀಸರ್ಗಳು ಗುಂಪಾಗಿ ಏನು ಮಾಡ್ತಾರೆ, ಹೋಗಿ ಅವರನ್ನು ಕರೀತಾರೆ. ಅವರು ಹೇಳ್ತಾರೆ ಯಾಕೆ ಅಂತ ಹೇಳುವಾಗ ಅವರು ಭಯಪಟ್ಟು ಬರ್ತಾರೆ, ಕೊರೋನಾದ ವಿಷಯದಿಂದ ಏನಾದರೂ ಇರ್ಬೋದಾ ಅಂತೇಳಿ. ಆಗ ನೋಡುವಾಗ ಎಲ್ಲ ಪೊಲೀಸ್ ಒಂದು ತಂಡದವರು ಗುಂಪಾಗಿ ಏನು ಮಾಡ್ತಾರೆ, ಅವರಿಗೆ ಬರ್ತ್ಡೇ ವಿಶನ್ನು ಮಾಡುವಾಗ ಅವ್ರ ಮನೇಲಿ ಒಂಟಿ ಅವರು ಕೂಗ್ಲಿಕ್ಕೆ ಆರಂಭಿಸ್ತಾರೆ. ಅಂದರೆ ಈ ಸಮಯದಲ್ಲಿ ಪ್ರೀತಿಯನ್ನು ತೋರಿಸೋದು ಕೂಡ ಒಳ್ಳೆ ಕಾರ್ಯ. ಅಂದರೆ ಅವ್ರಿಗೆ ಬರ್ತ್ಡೇ ವಿಶ್ ಮಾಡಿ ಕೇಕ್ ಕತ್ತರಿಸ್ಲಿಕ್ಕೆ, ಅವರಿಗೆ ಗೇಟ್ನಲ್ಲೇ ನಿಂತು ಕೇಕ್ ಕತ್ತರಿಸುವಾಗ ಅವರು ಆ ದೊಡ್ಡ ಏನು ಆರ್ಮಿಯಲ್ಲಿದ್ದು ರಿಟೈರ್ಡ್ ಆದಂಥ ಕರ್ನಲ್ ಅವರು ಕಣ್ಣಲ್ಲಿ ಕಣ್ಣೀರು ಬಂತು. ಅಂದರೆ ಪ್ರಿಯರೇ, ಕೆಲವು ಸಲ ನಾವು ನೆನೆಸ್ತೇವೆ, ನನ್ನ ಬಳಿ ಹಣ ಇಲ್ಲ, ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ, ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಅದು ಮಾತ್ರ ಅಲ್ಲ, ಹಣ ಮಾತ್ರ ಅಲ್ಲ, ವಸ್ತುಗಳು ಮಾತ್ರ ಅಲ್ಲ, ನಾವು ತೋರಿಸುವಂಥ ಪ್ರೀತಿ, ನಾವು ಮಾಡುವಂಥ ಸೇವೆ ಕೂಡ ದೇವರ ದೃಷ್ಟಿಯಲ್ಲಿ ಒಳ್ಳೆ ಕಾರ್ಯ. ಸೊ Pastor Albert, Pastor Sunil was saying, it is not just giving money, giving food or whatever needs, even showing them love, giving them respect, or whatever help that we can offer, maybe taking them to hospital or bringing some vegetable to the elderly people, giving our vehicle, taking somebody in our vehicle to drop someone. So these good things is not just in material, but also in the service that we do. Do you want to add anything to this? Yeah, actually, I agree to, what he has said, because it is not only, by giving money, by giving food, because why, if we give money or we give food, then there will be chances where people take advantage. But there are also other areas where we can help them, in terms of for example, over here, people are actually, are in depression. They have gone through a lot of mental torture in their life because there is no job and there is no income. And so we as a child of God, we can counsel them, and we can share the love of God through our testimony. And how, especially in this pandemic, the reason is that God is actually equipping us to be a testimony to people who do not know God.
So it is not only our deeds, but also when we share the love of Christ to them, by hearing the message itself, it will generate and it will instill the faith in their life. Yeah, well, very, very rightly you said. I think those who understood English, I think they will very happy to hear what you said. ಅವರು ಹೇಳ್ದ ಹಾಗೆ ಕೇವಲ ನಮ್ಮ ಕ್ರಿಯೆ, ನಾವು ಕೊಡುವ ಹಣ ಅಥವಾ ವಸ್ತು ಮಾತ್ರ ಅಲ್ಲ, ನಾವು ಮಾಡುವಂಥ ಸೇವೆ, ನಾವು ತೋರಿಸುವಂಥ ಪ್ರೀತಿ, ನಾವು ತೋರಿಸುವ ಗೌರವ ಕೂಡ ಅದು ನಾವು ಮಾಡುವಂಥ ಒಳ್ಳೆಯ ಕಾರ್ಯ. ಹಾಗೆ ಇನ್ನು ಕೆಲವರು ನಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುವ ಹಾಗೆ ಏನು, ನೀತಿಗಾಗಿ ನೀತಿ ನಿಮಿತ್ತ ಹಿಂಸೆ ಪಡುವವರು ಅವರು ಪರಲೋಕ ರಾಜ ಅವರು, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಎಂಬುದಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಿದ್ದಾರೆ. ಕನ್ನಡದಲ್ಲಿ ಕೊಡ್ಬೋದಾ? ಓಕೆ, ಕನ್ನಡದಲ್ಲಿ ನಾನು ಅದರ ಬಗ್ಗೆ ಹೇಳುವುದಾದರೆ, ನೀತಿಯ ನಿಮಿತ್ತ ಎಂಬುದಾಗಿ ಹೇಳುವಾಗ ಒಂದು ಯೇಸುವಿನ ರಕ್ತದ ಮೂಲಕ ನಾವು ಆಲ್ರೆಡಿ ರೋಮನ್ಸ್ 5:9 ಪ್ರಕಾರವಾಗಿ ನೀತಿವಂತರಾಗಿದ್ದೇವೆ. ರೋಮ್ ಚಾಪ್ಟರ್ 3:24-26 ಕೃಪೆಯಿಂದ ನಂಬಿಕೆಯಿಂದಲೂ ನೀತಿವಂತರಾಗಿದ್ದೇವೆ. ಮಾತ್ರವಲ್ಲ, 1 ಜಾನ್ ಚಾಪ್ಟರ್ 2:28 ಮತ್ತು 1 ಜಾನ್ ಚಾಪ್ಟರ್ 3:7 ಹೇಳ್ತಾ ಇದೆ, ನೀತಿಯನ್ನು ಅನುಸರಿಸುವವನೇ ನೀತಿವಂತನೆಂಬುದಾಗಿ. ಅದರರ್ಥ ಈ ಲೋಕದಲ್ಲಿ ನೀತಿಯ ಒಂದು ಮಾರ್ಗದಲ್ಲಿ ನಡೆಯುವಾಗ ನಮಗೆ ಹಿಂಸೆ ಇದೆ. ಉದಾಹರಣೆಗೆ ಯೋಸೆಫ ನೀತಿಯ ಮಾರ್ಗ ನಡೀತಾ ಇದ್ದ, ಅವನಿಗೆ ಅನೇಕ ಶೋಧನೆಗಳು ಬಂತು. ಫೋಟಿಫರನ ಪತ್ನಿಯಿಂದ ಶೋಧನೆ ಬಂದಾಗ ಅವನು ಅದನ್ನು ಎದುರಿಸಿತು, ಅದನ್ನು ಫೇಸ್ ಮಾಡಬೇಕಾಯ್ತು. ಎದುರಿಸಿದ ಪವಿತ್ರತೆಗೆ ನಿಲ್ಲುವುದಕ್ಕಾಗಿ, ನೀತಿಯಲ್ಲಿ ನಿಲ್ಲುವುದಕ್ಕಾಗಿ. ಕೊನೆಗೇನಾಯಿತು? ಸೆರೆಮನೆಗೆ ಸುಳ್ಳು ಆರೋಪ ಹೊರಿಸಲ್ಪಟ್ಟು ಹೋಗಬೇಕಾಯಿತು. ಅದೇ ರೀತಿ ನೀತಿಯ ನಿಮಿತ್ತ ನಮಗೆ ನೀತಿಯ ಮಾರ್ಗದ ನಡೆದ ನಿಮಿತ್ತವಾಗಿ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆಗಳನ್ನು ಅನುಭವಿಸಲಿಕ್ಕೆ ಸಿಗ್ತದೆ ನಮಗೆ. ಆದರೆ ವಾಕ್ಯ ಏನಿರ್ತದೆ, ಧನ್ಯರು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸೋರು ಧನ್ಯರು, ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಇದೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಆದರೆ ನಮಗೆ ಆರೋಪ ಬರ್ತದೆ, ಸುಳ್ಳು ಆರೋಪ ಬರ್ತದೆ, ಹಿಂಸೆ ಬರ್ತದೆ ಎಂಬ ಕಾರಣಕ್ಕಾಗಿ ನಾವು ನೀತಿಯ ಮಾರ್ಗದಲ್ಲಿ ನಡೆಯುವುದನ್ನು ಬಿಟ್ಟು ಬಿಡಬಾರ್ದು. ಇಲ್ಲಾಂದರೆ ಪರಲೋಕದ ಪ್ರತಿಫಲ ಕಳ್ಕೊಳ್ತೇವೆ ನಾವು. ಅದಕ್ಕೆ ಪೇಸ್ ಮಾಡಬೇಕು. ಅದು ಕೆಲವೊಂದು ಸಹಿಸಲಿಕ್ಕೆ ನಮಗೆ ಸಿಗುತ್ತದೆ. ಆದರೆ ಈ ಲೋಕದ ಕಷ್ಟಗಳು ರೋಮನ್ಸ್ 8:18 ಪ್ರಕಾರವಾಗಿ ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸುವುದಾದರೆ ಈಗಿನ ಕಷ್ಟಗಳು ಏನೂ ಅಲ್ಲ. ಆಮೇಲೆ ಆಮೇಲೆ ನಾನು ನಂಬ್ತೇನೆ ಈ ಉತ್ತರ ನಮ್ಮ ವೀಕ್ಷಕರಿಗೆ ತೃಪ್ತಿದಾಯಕವಾಗಿರ್ತದೆ ಎಂಬುದಾಗಿ ಹೇಳಿ. ಸೊ ಮೇ ಬಿ ಪಾಸ್ಟರ್ ಆಲ್ಬರ್ಟ್, ಐ ವಾಂಟ್ ಟು ರಿಕ್ವೆಸ್ಟ್, ದೇರ್ ಈಸ್ ಎ ಪ್ರೇಯರ್ ರಿಕ್ವೆಸ್ಟ್ ಫ್ರಮ್ Sarala William. She is asked to pray for many youngsters and also for her son who is unable to return home due to the lockdown. So there are so many people stuck in so many places. So may I request you to pray for Sarala Williams, Sister Sarala Williams' son who is stuck down due to lockdown. So can you just pray at this moment? Hyderabad. Yeah. Sure. Heavenly Father, we just want to thank you, Lord Father. Father, we lift up Sister Sarala Williams into your hands, God, Father. Lord, her son has been stranded, yes, Father God, due to the lockdown of Father God. You, Father, Lord, your word says, God, Father, all things you do beautiful in your time, oh, Father God. Lord, even though we do not understand, oh, Father God, Lord, that situation arises, oh, Father. We fail to acknowledge, oh, God, that whatever you do, oh, God, Father, you do it good for the people, oh, Father God. Father, we pray, Father God, Lord, as her son is stranded, Father, in a different place and could not return back home, oh, Father, through the lockdown of Father God. Father, we pray, Father God, in the mighty name of Jesus, Lord Father, Lord, that you make, Lord Father, the government officials of Father God, Lord, to give some space, Father God, where people are able to go back to their parents, oh God, Father. Lord, likewise, oh God, there are many people, Father, who are even stuck in abroad, oh Father God. Lord, they don't have any single income, oh Father God, especially, Father, in Singapore, in Dubai, in Saudi, Lord Father, where people are stranded, Father. They are unable to go back to their homeland, Father God, and they are struggling without an income for few months, God, Father. Father, we pray, Lord Father, in the mighty name of Jesus, Lord Father. Lord, that you remove every hindrance, Father God. Lord, your word says, Father God, as how Hagar was depressed, Father, looking at the situation, Father. Yet, Lord Father, you spoke, Lord, to her, Lord Father, and you said, Lord, I am the living one who sees, Father God. Lord, you are the God who sees, Father, all the situations. You are the God who sees our needs, Father God.
Father, Lord, we want to lay it down at your feet, oh Father God. Father, Lord, you know, Lord, Father, what is best for us, oh God. And your word Yes, says Lord. now He's able to do exceedingly abundantly above Amen. all the Yes, ask of Lord. things, according to the power that is working in us, O God. Father, we commit, Lord, Father, sisters, son, and also the rest of the people who are stranded, O Father. Bring them back to your fold, O God. We give you Amen. praise, glory, and honor, Lord. It's through the name of Jesus, we pray, Heavenly Father. Amen. Amen. Amen, amen. Amen. Thank you, Sister Sarala William. ನಾವು ನಿಮ್ಮ ಮಗನಿಗಾಗಿ ಪ್ರಾರ್ಥಿಸಿದ್ದೇವೆ. ಡ್ಯಾನಿಯಲ್, ಇಂಗ್ಲಿಷ್ or ಹಿಂದಿ? yeah, your son, we came to know your son Daniel. We will surely pray. Don't be afraid. God is with you. Amen. And we are praying continually. We'll keep praying for your son. And there are so many, as you already mentioned, there are so many people stranded, stuck up in so many places. Surely we will pray. So ನಮ್ಮ ಮಧ್ಯದಲ್ಲಿ ಇನ್ನೊಂದು ಪ್ರಾರ್ಥನಾ ಮನವಿ ಕೂಡ ಇದೆ. ಆನಂದ್ ಎಂಬುದಾಗಿ ಹೇಳೋರು, ಆನಂದ ಅನ್ನೋರು ನೆಲಮಂಗಲದಿಂದ ಅವರು ಟೈಫಾಯ್ಡ್ ಜ್ವರದ ನಿಮಿತ್ತ ಬಳಲ್ತಿದ್ದಾರೆ 15 ದಿನಗಳಿಂದ. ಅವರಿಗೆ ಟ್ರೀಟ್ಮೆಂಟ್ಗೆ ಕೂಡ ಹಣ ಇಲ್ಲ ಎಂಬುದಾಗಿ, ಸೊ ಅದಕ್ಕಾಗಿ ನೀವು ಪ್ರಾರ್ಥಿಸಿ ಈ ಸಮಯದಲ್ಲಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದಕ್ಕೆ ಬಂದಿದ್ದೇವೆ. ಸಹೋದರ ಆನಂದ್ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಕಳೆದ 15 ದಿವಸಗಳಿಂದ ಟೈಫಾಯ್ಡ್ ಜ್ವರದಿಂದ ಅವ್ರು ನರಳಾಡ್ತಾ ಇದ್ದಾರೆ. ಕರ್ತನ ವೇದನೆಯಲ್ಲಿದ್ದಾರೆ. ಅವರ ಕಣ್ಣೀರನ್ನು ಒರೆಸು. ಆ ರೋಗದಿಂದ ಅವರಿಗೆ ಪೂರ್ಣವಾದ ಸೌಖ್ಯ ಕೊಡು. ರೈಟ್ ಟೈಮಲ್ಲಿ ಅವರಿಗೆ ಆರ್ಥಿಕ ಅವಶ್ಯಕತೆ ಪೂರೈಸುವಾಗೆ ಸಹಾಯ ಮಾಡು ರಾಜ. ಜೆನಿಸಿಸ್ 22:15 ವಾಕ್ಯದಲ್ಲಿ ನಾವು ಓದ್ತೇವಲ್ಲ ಸ್ವಾಮಿ, ಅಲ್ಲಲ್ಲಿಯ ನೀನು ಯೆಹೋವ ಈರೆ ಒದಗಿಸುವಂಥ ದೇವರೆಂಬುದಾಗಿ ಓದಿದ ಪ್ರಕಾರವಾಗಿ ನೀನು ಅವರ ಅವಶ್ಯಕತೆ ಸಂಧಿಸಬೇಕೆಂಬುದಾಗಿ ಕರ್ತನಿಗೆ ಕೇಳ್ಕೊಳ್ತಾನೆ. ಅದ್ಭುತ ಅವರ ಜೊತೆ ನಡೀರಿ ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್, ಆಮೆನ್. ಇವತ್ತು ನಾವು ಬಹಳಷ್ಟು ಜನರಿಗೆ ಪ್ರಾರ್ಥಿಸೋದಕ್ಕೆ ಮತ್ತು ಬಹಳಷ್ಟು ವಿಚಾರಗಳನ್ನು ಮಾತಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ರು. ಇನ್ನೊಬ್ಬರು ಕೂಡ ನಮ್ಮ ಮಧ್ಯದಲ್ಲಿ ಕೇಳಿದರೆ, ಸಹೋದರಿ ನಿರ್ಮಲ ಎಂಬುದಾಗಿ ಹೇಳಿ, ಅವರ ಕುಟುಂಬಕ್ಕಾಗಿ, ಅವರ ಸಹೋದರಿಗಾಗಿ, ಅವರ ತಂದೆ, ಅವರ ತಾಯಿಗಾಗಿ ಅನಾರೋಗ್ಯದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಹಾಗೆ ಹಣಕಾಸಿನ ಸಮಸ್ಯೆ ಇದೆ ಎಂಬುದಾಗಿ ಅವರು ಕೇಳ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಸಹೋದರಿ ನಿರ್ಮಲ ಅವರಿಗಾಗಿ ನೀವು ಪ್ರಾರ್ಥಿಸುವಂತೆ ಕೇಳ್ಕೊಳ್ತೇನೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಸಹೋದರಿ ನಿರ್ಮಲ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇಡೀ ಕುಟುಂಬ, ಅವರ ತಂದೆ, ತಾಯಿ, ಸಹೋದರಿ, ಕರ್ತನೆ, ಅವರೆಲ್ಲರೂ ಕರ್ತನೆ ಒಂದು ಆರೋಗ್ಯದ ಒಂದು ಸಮಸ್ಯೆಗೆ ಅವರು ಅನಾರೋಗ್ಯದ ಸಮಸ್ಯೆ ಒಳಗಾಗಿದ್ದಾರೆ. ಅವರ ಏನು ಅನಾರೋಗ್ಯ ಇದೆ ಅದನ್ನು ತಿಳಿದಂಥ ದೇವರು ನೀನು ಅವರಿಗೆ ಸೌಖ್ಯ ಕೊಡಬೇಕು. ಯೇಸುವಿನ ನಾಮದಲ್ಲಿ ಆ ಸಹೋದರಿ ನಿರ್ಮಲ ಅವರ ಕುಟುಂಬದಲ್ಲಿ ಸೌಖ್ಯ ನಾವು ರಿಲೀಸ್ ಮಾಡ್ತೇವೆ. ಒಂದು ಸಹೋದರನು ಒಂದೊಂದು ವ್ಯಕ್ತಿಗಳು ಮುಟ್ಟುವುದಕ್ಕೆ ಕರ್ತನೆ ನಿನಗೆ ವಂದನೆ ಹೇಳ್ತೇವೆ. ರೋಗಾತ್ಮವನ್ನು ಯೇಸುವಿನ ಹೆಸರಿಗೆ ಗದರಿಸ್ತಾ ಇದ್ದೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ, ಯೇಸುವಿನ ಹೆಸರು ತಂದೆ, ಆಮೆನ್, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. So Pastor Albert, maybe I request you to pray for few people who is requesting for prayer for their job. One is Sister Arpita, another is Brother Jairam, and also Sister Bharti. So pray for Arpita and Jairam for their job, and also for Bharti. Can I request you to pray? Sure. Heavenly Father, Lord, we want to lift up our Sister Jairam and Bharati in your hands, God. Father, Lord, many of them are affected, Father, without job in this lockdown period, God, Father. Lord, there are people who are unemployed, Father, God. Father, Lord, we lift up, Father, their request into your hands, God, Father. Lord, as Lord, Father, you know, Lord, Father, what is good for your children, oh Father, as your word says, God, all things work together for good to those who love Him, oh Father God. Lord, Father, we pray, Father God, Lord, in the midst of, Father, where places where there is no opportunity, Lord, Father, Lord, we believe, oh God, Father, that you will open the doors, oh Father God. Lord, your word says, God, Father, that you will restore the years, oh God, which the locust of has eaten, oh God, which the canker woman, the palmer woman has eaten, oh Father God. Father, we are the God of restoration, oh God. Lord, you brought back the prodigal son, oh Father God. Lord, you brought back many blessings to your people, oh God, Father. Likewise, oh God, Father, you bring back, Father, you restore the life, oh God, back to its originality, Lord, Father. Father, Lord, we speak, Lord, Father, for more job opportunities, Lord, Father, to be open for her, Lord, Father, Lord. Father, we pray, Father God, Lord, whatever job that is coming, Lord, Father, it should be according to your will, Lord God. Let your will be done in the life of God, Father. Father, we commit, Lord, Father, God, their lives in the hands of God. We give you praise, glory, and honor, Lord. In the name of Jesus, we pray, Heavenly Father. Amen. Amen. Amen.
ಸೊ ಪ್ರಿಯರೇ, ಇವತ್ತು ಬಹಳಷ್ಟು ಜನ ನೀವು ಪ್ರಾರ್ಥನೆ ಮನವಿಗಳನ್ನು ಕೇಳಿದ್ರಿ, ಪ್ರಶ್ನೆಗಳನ್ನು ಕೇಳಿದ್ರಿ. ಅದೇ ಸಮಯದಲ್ಲಿ ಇವತ್ತು ನಾವು ಸ್ವಲ್ಪ ತಡವಾಗಿ ಆರಂಭಿಸಬೇಕಾಯಿತು. ಇಂಟರ್ನೆಟ್ ಸಮಸ್ಯೆ ಮತ್ತು ತಾಂತ್ರಿಕ ಸಮಸ್ಯೆಗಳ ನಿಮಿತ್ತ ನಮ್ಮಲ್ಲಿ ನೇರ ಪ್ರಸಾರದಲ್ಲಿ ಮಲೇಷ್ಯಾದಿಂದ ಪಾಸ್ ಆಲ್ಬರ್ಟ್ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡ್ರು. ಆದರೆ ಈ ಸಮಯದಲ್ಲಿ ನಿಮಗೆ ನಾನು ನೆನಪು ಮಾಡೋದಕ್ಕೆ ಬಯಸ್ತೇನೆ, ನಾವು ಸಾಧ್ಯವಾದಷ್ಟು ಎಲ್ಲ ಪ್ರಾರ್ಥನೆಗಳಿಗಾಗಿ ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸೋದಕ್ಕೆ ಬಯಸ್ತೇವೆ. ಕೆಲವೊಮ್ಮೆ ಸಮಯದ ಅಭಾವದ ನಿಮಿತ್ತವಾಗಿ ಕೆಲವೊಬ್ಬರಿಗೆ ನಾವು ಪ್ರಾರ್ಥಿಸಲಿಕ್ಕೆ ಹೆಸರಾಗಿ ಪ್ರಾರ್ಥಿಸಲಿಕ್ಕೆ ಆಗಲಿಕ್ಕಾಗದೇ ಇರ್ಬೋದು, ಆದರೆ ಖಂಡಿತ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಆದರೆ ಈ ಸಮಯದಲ್ಲಿ ನಿಮ್ಮ ಪರದೆ ಮೇಲೆ ಬರ್ತಿರುವಂಥ ಸಂಖ್ಯೆಯನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. 7022576010 ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೋದು, ಪ್ರಾರ್ಥನಾ ಮನವಿಯನ್ನು ಕಳಿಸ್ಬೋದು, ಪ್ರಶ್ನೆಗಳನ್ನು ಕಳಿಸ್ಬೋದು. ಸೊ ನಾವು ಈ ದಿನದ ಈ ಒಂದು ಸಂವಾದ ಮತ್ತು ಪ್ರಾರ್ಥನೆಯ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಒಂದು ವೇಳೆ ಕೆಲವರಿಗೆ ಈ ತಾಂತ್ರಿಕ ಸಮಸ್ಯೆ ನಿಮಿತ್ತ ಒಂದು ವೇಳೆ ಸಿಗ್ನಲ್ನಲ್ಲಿ ಈ ಗುಣಮಟ್ಟದಲ್ಲಿ ಸ್ವಲ್ಪ ಏರುಪೇರು ಆಗಿರಬಹುದು. ಆದರೆ ನಾವು ನಮ್ಮ ತಂಡದವರು ಸಂಪೂರ್ಣ ಶ್ರಮೆಯನ್ನು ಹಾಕಿ ಉತ್ತಮವಾದದ್ದನ್ನು ಕೊಡುವುದಕ್ಕಾಗಿ ಪ್ರಯತ್ನಿಸ್ತಿದ್ದಾರೆ. ಸೊ ಎಲ್ಲರಿಗೂ ನಾವು ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಬಯಸ್ತೇವೆ. ನಮ್ಮ ತಂಡದವರಿಗೂ ಕೂಡ ನಾವು ವಂದನೆ ಹೇಳೋದಕ್ಕೆ ಬಯಸ್ತೇವೆ. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಇಂಟ್ರಡಕ್ಷನ್ ಆ್ಯಂಡ್ ಪ್ರೇಯರ್. So, Pastor Albert Jairaj, we want to extend our heartfelt thanks on behalf of Asra TV and DGM Bethel Church for joining us all the way from Malaysia, taking time and praying for the people. ಅದೇ ಸಮಯದಲ್ಲಿ ನಮ್ಮದಲ್ಲಿ ಇವತ್ತು ಸಂವಾದ ಮಾಡಲು ಪ್ರಾರ್ಥಿಸುವುದಕ್ಕಾಗಿ DGM ಬೇತೆಲ್ನ ಹಿರಿಯ ಸಭಾಪಾಲಕರು, ಸೇವಕರು, ಆಸ್ರ ಟಿವಿಯ ಸಂಸ್ಥಾಪಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರು ನಮ್ಮ ಜೊತೆ ಸೇರಿಕೊಳ್ಳೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಪ್ರಿಯರೇ, ನಾವು ದೇವರ ಸಮ್ಮುಖದಲ್ಲಿ ಇನ್ನೂ ಅಧಿಕವಾಗಿ ಕಲಿಯೋಣ, ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹ ಮಾಡೋದಕ್ಕೆ ಬಯಸ್ತೇನೆ. ಇದು ನಿಮಗೆ ಪ್ರಯೋಜನವಾಗಿರುವುದೇ ಆದಲ್ಲಿ ಇದನ್ನು ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ನಲ್ಲಿ ನೀವು ವಿಶೇಷವಾಗಿ ಇದನ್ನು ನೋಡ್ತಾ ಇರೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಬ್ಬ ದೇವ ಸೇವಕರ ಜೊತೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿವರೆಗೂ ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೊಂದಿಗಿರಲಿ. ಆಮೇಲೆ.